ಶ್ರೀಗುರುಭ್ಯೋ ನಮಃ ಹರಿಃ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವದ್ಭ್ರಮಮಃವಾಸುರಸಿದ್ಧವ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪಾಂಡವರನ್ನ ದುರ್ಯೋಧನ ವಾರಣಾವತಕ್ಕೆ ಕಳಿಸ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದಕ್ಕೆ ತಾನು ಮಾಡಿದ ಸಂಚಲನೆಲ್ಲ ತಿಳಿಸಿದ. ಅಜ್ಞಾಪ್ಯ ಮತ್ಪುರುಷತಾಂ ಪುರುಷೈಃ ಮದೀಯೈಃ ಮಧ್ಯಸ್ಥವತ್ ಬಹುಗುಣಾಃ ಉದಿತಾಃ ಚ ತ್ಯತ್ರ ತೇಷಾಂ ಪುರೋತ್ರ ಗಮನಾಭಿರುಚಿಶ್ಚ ಜಾತಾ ದ್ರಷ್ಟುಂ ಪುರಂ ಬಹುಗುಣಂ ನನು ಪಾಂಡವಾನಾ. ನನ್ನ ಜನರು ಅಂತ ಗೊತ್ತಾಗದಂತೆ ಆ ಊರಿನಲ್ಲಿರತಕ್ಕಂಥ ಉತ್ಸವವನ್ನು ನಾನು ಪಾಂಡವರ ಕಿವಿ ಬಿಡಿಸಿದ್ದೇನೆ. ಅವರಿಗೆ ಈಗಾಗಲೇ ಅಲ್ಲಿ ಹೋಗ್ತಕ್ಕಂಥ ಒಂದು ಆಸೆ ಹುಟ್ಟುಬಿಟ್ಟಿದೆ. ಅದನ್ನು ಕಳಿಸೋದೇನು ಬಹಳ ಕಷ್ಟ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರ ಅಪ್ಪನ ಮುಂದೆ. ಇತ್ಯುಕ್ತವತ್ಯಥ ಸುತೆ ಸತಥೇತ್ಯುವಾಚ ಪ್ರಾಪ್ತೇಷು ಪಾಂಡುತನಯೇಷು ತಥೈವ ಚೋಚೇ ಜ್ಞಾತ್ವೈವ ತೇಪಿ ನೃಪತೇರ್ಹೃದಯಂ ಸಮಸ್ತಂ ಜಗ್ಮುಃ ಪಿತೇತಿ ಪೃಥಯಾ ಸಹ ನೀತಿಹೇತೋಃ. ಇತ್ಯುಕ್ತವತಿ ಅಥ ಸುತೆ ಸಹ ತಥಾ ಇತಿ ಉವಾಚ ಪ್ರಾಪ್ತೇಷು ಪಾಂಡುತನಯೇಷು ತಥಾ ಏವ ಚ ಊಚೆ ಜ್ಞಾತ್ವಾ ಏವ ತೇ ಅಪಿ ನೃಪತೇಃ ಹೃದಯಂ ಸಮಸ್ತಂ ಜಗ್ಮುಃ ಪಿತಾ ಇತಿ ಪೃಥಯಾ ಸಹ ನೀತಿಹೇತೋಃ. ಇತ್ಯುಕ್ತವತಿ ಸುತೆ ಅಥ ಸಹ ಅಥ ಆ ಬಳಿಕ ಮಗನಾದ ದುರ್ಯೋಧನ ಹೇಳಿದಾಗ ಸಹ ಧೃತರಾಷ್ಟ್ರ ಒಪ್ಕೊಂಡ್ಬಿಟ್ಟ. ಎಲ್ಲಿ ಸತ್ತೋಗ್ತಾನೋ ಅಂತ ಭಯ ಅವನಿಗೆ ಹಾಗೋ ಸತ್ಯ ಸಾಯ್ತೀನಿ ಅಂತ ಇರ್ತಾನೆ. ಸತ್ಯ ಹೋಗ್ತಾನೆ. ಯಾವಾಗಲೂ ಕೆಟ್ಟ ಮಾತನ್ನು ಆಡಿದರೆ ಹಾಗೆ ನಡೆದೋಗ್ಬಿಡುತ್ತೆ ಅಂತ ಹೇಳ್ತಾನೆ. ತಥೇತ್ಯುವಾಚ ಆಗಲಿ ಅಂತ ಒಪ್ಕೊಂಡ್ಬಿಟ್ಟ. ಪ್ರಾಪ್ತೇಷು ಪಾಂಡುತನಯೇಷು ತಥೈವ ಚೋಚೆ. ಪ್ರತಿನಿತ್ಯ ನಮಸ್ಕಾರಾದಿಗಳು ಮಾಡಕ್ಕೆ ಅವ್ರು ಬರ್ತಾ ಇದ್ರು. ಬಂದಾಗ ಹೇಳಿಬಿಟ್ಟ, ಹೀಗೆ ಮಾಡಿ ಅಂತ ಹೇಳಿಬಿಟ್ಟ. ಜ್ಞಾತ್ವೈವ ತೇಪಿ ನೃಪತೇರ್ ಹೃದಯಂ ಸಮಸ್ತಂ. ಅವರಿಗೂ ಅರ್ಥ ಆಗಿತ್ತು, ಇವನಿಗೆ ಮಲ್ತಾಯ ಧೋರಣೆ ಇದೆ, ಇಟ್ಕೊಳ್ಳೋ ಅಭಿಪ್ರಾಯ ಇಲ್ಲ ಅಂತ ಗೊತ್ತಿತ್ತು ಅವರಿಗೆ. ಆಯಿತು ಅಂತ ಹೇಳಿ ಒಪ್ಪಿಕೊಂಡ್ರು. ತೇ ಜಗ್ಮುಹು ಪಿತೇತಿ. ತಂದೆ ಎಂಬ ಗೌರವದಿಂದ, ಸಾಕ್ಷಾತ್ ತಂದೆ ಅಲ್ಲದೆ ಹೋದ್ರು ಕೂಡ ಜನಕ್ಕೆ ಇದೆಲ್ಲ ಗೊತ್ತಾಗೋದಿಲ್ಲ. ತಮ್ಮ ತಂದೆ ಮಾತ್ರ ತಂದೆ ಅಂತ ತಿಳ್ಕೊಳ್ಳೋ ಕಾಲನೂ ಇಲ್ಲ ಈಗ. ಮಾತೃ ಪಿತೃದೇವ ಬಿಟ್ಟೋಗ್ಬಿಟ್ಟಿದೆ. ಆದರೆ ಅಣ್ಣ ತಮ್ಮಂದ್ರೆ ಏನಿರ್ತಾರೆ ತಂದೆಗೆ, ಅವರೆಲ್ಲ ಕೂಡ ಏನಿವರಿಗೆ ತಂದೆ ಇದ್ದಾಗೆ. ಅದಕ್ಕೆ ಚಿಕ್ಕಪ್ಪ ಅಂತ ದೊಡ್ಡಪ್ಪ ಅಂತ ಏನು ಅದರೊಳಗೆ ಏನಿದೆ, ಅದರೊಳಗೆ ಅರ್ಥ ತಂದೆ ಸಮಾನ ಅಂತ ಅರ್ಥ ಇದೆ ಅವರು. ಆದ್ದರಿಂದ ಇಲ್ಲಿ ಹೇಳ್ಬೇಕಾದ್ರೆ ಪಿತಾ ಅಂತಲೇ ಹೇಳಬೇಕು. ಸೊ ರಾಮದೇವರು ತಪ್ಪಾಗಿದ್ದ ದಶರಥನ ಮಾತನ್ನು ನಡೆಸಕ್ಕೆ ಹೊರಟರು. ಧರ್ಮರಾಜ ತಪ್ಪಾಗಿದ್ದ ದೊಡ್ಡಪ್ಪನ ಮಾತಕ್ಕೆ ನಡೆಸಕ್ಕೆ ಹೊರಟರು. ಸೊ ರಾಮಾಯಣದ ಒಂದು ಇದು ಇಟ್ಕೊಂಡಿದ್ದಾನೆ ಧರ್ಮರಾಜ. ರಾಮದೇವರು ನಡೆಸಿದರು, ಅದು ತಪ್ಪಾಗಿದ್ರು ನಡೆಸಿದರು. ನಾನು ತಪ್ಪಾಗಿದ್ರು ನಡೆಸ್ಬೇಕು ಅಂತ ಹೊರಟು. ಗೊತ್ತಾಯ್ತಾ? ನಂದು ರಾಮಾಯಣದ ಇಂಪ್ಯಾಕ್ಟ್ ಇದೆ ಅದರ ಮೇಲೆ. ಸೊ ತಂದೆ ಮಾತನ್ನು ನಡೆಸೋ ಹಾಗೆ ಅವರು ತನ್ನ ತಮ್ಮಂದಿರ ಮಾತನ್ನು ನಡೆಸಬೇಕು, ಅದು ಕರ್ತವ್ಯ. ಅದಕ್ಕೆ ಪಿತಾ ಅಂತಲೇ ಆಚಾರ ಹೇಳ್ಬಿಟ್ಟು ಜಗ್ಮುಃ ಪಿತಾ ಇತಿ. ತಂದೆ ಎಂಬ ಭಾವನೆಯಿಂದ ತನ್ನ ಮಾತನ್ನು ಪಾಲಿಸಲಿಕ್ಕೆ ಹೊರಟರು. ಪೃಥಯಾ ಸಹ ನೀತಿಹೇತೋಹೋ. ನೀತಿಹೇತೋಹೋ ನೀತಿ ಇದೇ ಧರ್ಮ ನೀತಿ. ಏನದು? ಮಾತೃದೇವೋಭವ ಪಿತೃದೇವೋಭವ ನೀತಿಯನ್ನು ಪಾಲಿಸಬೇಕು. ಇದು ಬಿಟ್ಟುಬಿಟ್ಟು ಏನಾಗುತ್ತೆ, ಉಳಿದವರೆಲ್ಲ ಅದನ್ನು ದೊಡ್ಡವರೇ ಫಾಲೋ ಮಾಡಿ ನಾವು ಯಾಕೆ ಮಾಡಬೇಕು ಅಂತ ಶುರು ಮಾಡ್ತಾರೆ. ಹಾಗೆ ಆಗಬಾರ್ದು ಅಂಥೇಳಿ ಯದ್ಯದಾಚರತಿ ಶ್ರೇಷ್ಠ ತತ್ತದೇ ವೇತರೋ ಜನಃ ನೀತಿ ಹೇತೋ. ಭೀಮಸ್ತದ ಪೃಥಯಾ ಸಹ ಕುಂತಿ ಸಮೇತನೇ ಹೊರಟು. ಭೀಮಸ್ತದಾಹ ಆಹುತ್ತಿನೊಳಗೆ ಭೀಮಸ್ತದಾಹ ಭವಿತಾತ್ರ ಹಿ ಭೈಕ್ಷಚಾರ ಇತ್ತೇವ ಸಮ್ಯಗನುವಿದ್ಯ ನಿಜಂ ನ ಕರ್ಮ ತ್ಯಾಜ್ಯಂತ್ವಿತಿ ಪ್ರತಿ ಜಗಾತ ನಿಜಾಗ್ರಜಾಯ ಯಾಮೋ ವಯಂ ನತು ಗೃಹಾತ್ಸ ಹಿ ನಃ ಸ್ವಧರ್ಮಃ. ಭೀಮಃ ತದಾಹ ಭೀಮಃ ತದಾ ಆಹ ಭವಿತಾ ಅತ್ರ ಹಿ ಭೈಕ್ಷಚಾರಃ ಇತಿ ಏವ ಸಮ್ಯಕ್ ಅನುವಿದ್ಯ ನಿಜಂ ನ ಕರ್ಮ ತ್ಯಾಜ್ಯಂತು ಇತಿ ಪ್ರತಿಜಗಾದ ನಿಜಾಗ್ರಜಾಯ
ಯಾಮಃ ವಯಂ ನತು ಗೃಹಾತ್ ಸಹಿ ನಃ ಸ್ವಧರ್ಮಃ ಭೀಮಃ ತದಾ ಆಹ. ಭೀಮ ಹೇಳಿದ್ದಾಗೆ ಇಲ್ಲಿ ಕಳಿಸ್ತಿರೋದು ಯಾತಕ್ಕೆ ಗೊತ್ತಾ? ನಮ್ಮನ್ನ ಭಿಕ್ಷೆ ಬಿಡಿಸ್ಲಿಕ್ಕೆ. ಭೈಕ್ಷಾಚಾರ ಅಂದರೆ ರಾಜ್ಯ ಅಲ್ಲಿ ಹೋಗಿ ಅಂದರೆ ಟ್ರಾನ್ಸ್ಫರ್ಡ್ ಇದ್ದರೆ ಹೇಗೋ ಹಾಗೆ ಅಲ್ಲಿ ಹೋಗಿ ಅಂತ ಹೇಳಿದ ತಕ್ಷಣ ಇಲ್ಲಿಗೆ ಅಪ್ಪಣೆಯಿಂದ ವಾಪಸ್ ಬರೋಗಿಲ್ಲ. ಅರ್ಥ ಆಯ್ತಾ? ರಾಜಾಜ್ಞೆ ಇದು. ತಂದೆ ಹೇಳ್ತಾನೆ, ರಾಜ ಹೇಳ್ತಾನೆ ಅಂದ್ರೆ ಏನಾದ್ರು ಪಾಲಿಸ್ಬೇಕೀಗ. ಹೋಗಿ ಅಂದರೆ ಹೋಗಿ ಅಷ್ಟೇ ಇದೆ. ಗೋ ಆನ್ ಲೀವ್ ಅಂತ ಹೇಳ್ತಾರೆ ಕೆಲವು ಸಲ, ಲಾಂಗ್ ಲೀವ್ ಹೋಗ್ಬೇಕು ಅವರು. ಅವರೇ ಹೋದ್ರೆ ನಾವು ಡಿಸ್ಮಿಸ್ ಮಾಡ್ತೀವಿ ಅಂತಾರೆ ಅಷ್ಟೇ. ಆ ದೃಷ್ಟಿಯಲ್ಲಿ ಭೈಕ್ಷಾಚಾರ ಇತ್ತೇವ ಸಮ್ಯಕ್ ಅನುವಿದ್ಯ ನಿಜಂ ನ ಕರ್ಮ. ಸರಿಯಾಗಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಭೀಮಸೇನ ಸರ್ವಜ್ಞ. ನಿಜಂ ಧರ್ಮರಾಜನಿಗೆ ಬರೀ ಕಳಿಸೋ ಯೋಚನೆ ಗೊತ್ತು, ಏನೇನಾಗುತ್ತೆ ಅಂತ ಅಷ್ಟೆಲ್ಲ ಯೋಚನೆ ಮಾಡಿಲ್ಲ, ಅದನ್ನು ನಡೆಸ್ಬೇಕಷ್ಟೇ. ನಿಜಂ ನ ಕರ್ಮ ತ್ಯಾಜ್ಯಂ, ನಿಜಂ ನ ಕರ್ಮ ತ್ಯಾಜ್ಯಂ ಕುರು ಪುಂಕ್ಷಚ ಕರ್ಮ ನಿಜಂ ನಿಯತಂ. ಎಂದೂ ಕೂಡ ಏನು ಬಿಡ್ಕೊಡೋದು, ಸ್ವಧರ್ಮವನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇತಿ ಪ್ರತಿಜಗಾದ ನಿಜಾಗ್ರಜಾಯ. ಈ ರೀತಿ ಭೀಮಸೇನ ಹೇಳೇ ಬಿಟ್ಟ. ಇಷ್ಟೆಲ್ಲ ಹಿನ್ನೆಲೆಯಲ್ಲಿ ಭೀಮಸೇನ ಹೇಳಿದ ಮಾತೇನು? ಯಾಮೋ ವಯಂ ನತು ಗೃಹಾತ್ ಸಹಿ ನ ಸ್ವಧರ್ಮ. ಯಾಮಃ ವಯಂ ನತು ಗೃಹಾತ್ ಸಹಿ ನಃ ಸ್ವಧರ್ಮ. ನಾವೀಗ ಇಲ್ಲಿಂದ ಹೋಗೋದು ಬೇಡ, ನಮ್ಮ ಸ್ವಧರ್ಮ ಅಲ್ಲ ಅದು. ನಾವು ಇಲ್ಲಿದ್ದೇ ಪಾಲಿಸ್ಬೇಕೆ ಹೊರತು ಬಿಟ್ಟು ಹೋಗ್ಕೊಡೋದು ಅಂತ ಭೀಮಸೇನ ಹೇಳ್ತಾರೆ. ಭಾಳ ಇಂಪಾರ್ಟೆಂಟ್. ಅಲ್ಲಿ ಲಕ್ಷ್ಮಣ ಹೇಳ್ತಾನೆ. ಲಕ್ಷ್ಮಣ ಹೇಳ್ತಾನೆ ಹೋಗೋದು ಬೇಡ, ಆಗಲ್ಲ, ದಶರಥನ ಏನೋ ಆಗಿಬಿಟ್ಟಿದೆ ಹೇಳ್ತ ಆತಲ್ಲಿ ಬಡಿಸ್ಬಾರ್ದು. ದೊಡ್ಡವ್ರ ಮಾತು ಅಂಥೇಳಿ ತಪ್ಪಾಗಿದ್ದ ನಡೆಸಕ್ಕೆ ಹೋಗ್ಬಾರ್ದು. ಗುರೋರಪ್ಯವಲಿಪ್ತಸ್ಯ ಕಾರ್ಯಾಕಾರ್ಯ ಮಜಾನತಃ ಉತ್ಪಥಂ ಪ್ರತಿಪನ್ನಸ್ಯ ಕಾರ್ಯಂ ಭವತಿ ಶಾಸನಂ. ಲಕ್ಷ್ಮಣನ ಮಾತು. ತಪ್ಪು ದಾರಿ ಹಿಡಿದ್ರೆ ಗುರು ಹಿರಿಯರ ಮಾತನ್ನು ಕೂಡ ನಾವು ಕೇಳಬೇಕಾಗಿಲ್ಲ. ಅದು ಲಕ್ಷ್ಮಣ ಹೇಳಿದ. ಇಲ್ಲಿ ಭೀಮಸೇನ ಅದನ್ನೇ ಹೇಳೋದು. ಒಂದು ವ್ಯತ್ಯಾಸ ಇದೆ ಇಬ್ಬರಿಗೂ ಕೂಡ. ಅಲ್ಲಿ ರಾಮದೇವ ರಾಜ್ಯಕ್ಕೆ ಹೊರಟು, ಇಲ್ಲಿ ಭೀಮಸೇನ ಹೇಳಬೇಕಾದ್ರೆ ರಾಮನ ಧರ್ಮವನ್ನು ಭೀಮನು ಪಾಲನೆ ಮಾಡಬೇಕು ತಾನೆ. ಇನ್ನು ಹೇಳಬಾರ್ದಾಗಿತ್ತು. ಯಾತಕ್ಕೆ ಹೇಳ್ತಾರೆ ಅಂದರೆ ಒಂದು ಸ್ವಾರಸ್ಯ ಇದೆ. ಅಲ್ಲಿ ರಾಮದೇವರು ಕಾಡಿಗೆ ಹೊರಟು ರಾಜ ಯಾರಾಗ್ತಾರೆ? ವರದ ಪ್ರಕಾರ ಭರತ ಒಳ್ಳೆಯವನೇ, ರಾಜ್ಯ ಕೆಟ್ಟ ಹೋಗೋದಿಲ್ಲ. ಇಲ್ಲಿ ದುರ್ಯೋಧನ ಬರ್ತಾರೆ. ಇಲ್ಲಿ ಸಮಸ್ಯೆ ಇರೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಬರೋದು ಯಾರೀಗ? ದುರ್ಯೋಧನ. ಅದಕ್ಕೆ ಇಷ್ಟಲ್ಲ, ಅಲ್ಲಿ ಯಾರು ಇಲ್ಲ ಇಲ್ಲಿ ಪಾಂಡವರು ಯಾರು ಇಲ್ಲ ಅಂದಮೇಲೆ ನೆಕ್ಸ್ಟ್ ಯಾರು ಸೀನಿಯರ್ ಅವನೇ ಈಗ. ಆದ್ದರಿಂದ ಅವ್ರ ಕೈಯಲ್ಲಿ ರಾಜ್ಯ ಒಪ್ಪಿಸ ಅದಾಗಬಾರ್ದು. ಅರ್ಥ ಆಯ್ತಾ? ಈಗ ಇಲ್ಲಿ ಲಕ್ಷ್ಮಣನಿಗೂ ಭೀಮನಿಗೂ ವ್ಯತ್ಯಾಸ ಇದೆ. ಲಕ್ಷ್ಮಣ ಹೇಳೋ ಮಾತಿನಲ್ಲಿ ಸರಿ ಇದ್ರೂ ಕೂಡ ಮುಂದೆ ಕೆಟ್ಟದಾಗ ಸಂಭವ ಇಲ್ಲ, ಆಗಲೂ ಇಲ್ಲ ಕೂಡ. ಈಗ ಭರತ ನೋಡ್ಕೊತಾರೆ, ಸರಿಗೆ ಹೋಗ್ಬಿಡೋದು. ಇಲ್ಲಾರು ದುರ್ಯೋಧನ ಬರ್ತಾನೆ. ದುರ್ಯೋಧನ ಎಂಥವನವನು ಮಹಾದುಷ್ಟ. ಅವ್ರ ಕೈಲಿ ಒಪ್ಪಿಸಿ ಹೋಗಬಾರ್ದು, ಅವನ ಕೈಲಿ ಒಪ್ಪಿಸ್ಬಾರ್ದು. ಇದು ಸ್ವಧರ್ಮ ಅಲ್ಲ. ಅಂದರೆ ಅಯೋಗ್ಯರ ಕೈಲಿ ಹೊಟ್ಟು ಹೋಗಬಾರ್ದು. ಭಾಳ ಇಂಪಾರ್ಟೆಂಟ್. ವಯಂ ನತು ಗೃಹಾತ್ ಸಹಿ ನ ಸ್ವಧರ್ಮ. ಪದ್ಯದಿಂದ ವ್ಯವಸ್ಥೆ ಕೊಟ್ಟರು, ಇವನು ಎದ್ದು ಬಿಟ್ಟರೆ ಇನ್ನೊಮ್ಮೆ ಅಯೋಗ್ಯ ಬಂದು ಕೊಡ್ತಾನೆ. ಗೊತ್ತಾಯ್ತಾ? ಯೋಗ್ಯ ಕೂತ್ರೆ ಪರವಾಗಿಲ್ಲ, ಅವ್ನು ಕೂತ್ರೆ ಉಳಿದವರು ಎದ್ದು ಹೋಗ್ತಾರೆ. ಆಮೇಲೆ ಅವನು ಕೂತ್ರೆ ಉಳಿದವರು ಎದ್ದು ಹೋಗ್ತಾರೆ. ಆದ್ದರಿಂದ ಹೇಗೆ ಸಹಪಂಕ್ತಿ ಕೊಡೋಕ್ಕೆ ಇಷ್ಟಪಡೋದಿಲ್ವ ಹಾಗೆ ಇಲ್ಲಿ ಭೀಮಸೇನ ಹೇಳಿದ ಮಾತಿಗೆ ಲಕ್ಷ್ಮಣನಿಗೆ ವ್ಯತ್ಯಾಸ ಇದೆ. ಲಕ್ಷ್ಮಣ ಹೇಳಿದ್ದು ಅರ್ಧ ಸರಿ ಅಷ್ಟೇ, ಪೂರ್ತಿ ಸರಿ ಆಗಲಿಲ್ಲ. ಆದರೆ ಭೀಮಸೇನ ಹೇಳಿದ್ದು ಕರೆಕ್ಟ್, ಪೂರ್ತಿ ಕರೆಕ್ಟ್. ನ ಸ್ವಧರ್ಮ. ರಾಮನ ಕೇಸು ಈ ಕೇಸು ಒಂದೇ ರೀತಿ ಕಾಣುತ್ತೆ ಮೇಲ್ನೋಟಕ್ಕೆ. ಇಲ್ಲಿ ವ್ಯತ್ಯಾಸ ಇದೆ. ಆದ್ದರಿಂದಲೇ ಭೀಮಸೇನ ದೇವರು ಹೋಗೋದು ಬೇಡ ಅಂತ ಹೇಳಿದರು. ನಿಷ್ಕಾಸಯಂತಿ ಯದಿನೋ ನಿಜ ಧರ್ಮ ಸಂಸ್ಥಾನ್ ಉಚ್ಚಾಮಹೇತ್ರ ನಹಿ ದಸ್ಯು ವಧೋಪ್ಯಧರ್ಮ ಇತ್ಯೂಚಿ ವಂಸಮಮಾಹ ಸಧರ್ಮ ಸೂನು ಕೀರ್ತಿರ್ವಿನಿಶ್ಯತೇನೋ ಗುರುಭಿರ್ವಿರೋಧೇ. ನಿಷ್ಕಾಸಯಂತಿ ಯದಿನಃ ನಿಧರ್ಮ ಸಂಸ್ಥಾನ್ ಯೋತ್ಸ್ಯಾಮಹೇ ಅತ್ರ ನಹಿ ದಸ್ಯುವಧಃ ಅಪಿ ಅಧರ್ಮಃ ನಿತ್ಯೂಚಿ ವಂಸಂ ಅಮುಮ್ಮಾಹ ಸಹ ಧರ್ಮಸೂನು ಕೀರ್ತಿ ವಿನಶ್ಯತಿ ನಃ ಗುರುಹಿ ವಿರೋಧೇ. ನಿಷ್ಕಾಸಯಂತಿ ಯದಿನಃ. ನಮ್ಮನ್ನು ಬಲಾತ್ಕಾರ ಕಳ್ಸಕ್ಕೆ ಹೊರಟ್ರೆ ಧರ್ಮ ಅದೇನು ಕೇಳ್ಬೋದಾಗ ಮಾತು ಕೇಳಬೇಕಿಲ್ದ್ರೆ ಏನು ಮಾಡ್ತಾರೆ? ಕಂಪನಿ ಹೋಗ್ಲಿ ರಾಜಾಜ್ಞೆ ಅಂತ ಹೇಳಿ ಕಳ್ಸಕ್ಕೆ ಹೋಗ್ತಾರೆ. ಏನು ಮಾಡಬೇಕಾಗ ಅಂತ ಕೇಳಿದರೆ ನಮ್ಮ ಧರ್ಮ ಇದು ನಿಜ ಧರ್ಮ ಸಂಸ್ಥಾನ್. ಅಧರ್ಮ ಮಾಡಕ್ಕೆ ಹೊರಟಾಗ ಹೆದರಬೇಕು. ಧರ್ಮಕ್ಕೆ ಯಾಕೆ ಹೆದರಬೇಕು? ಸ್ವಧರ್ಮ ಪಿಪಿ ನಾ ಅಚಾವೇಕ್ಷ ನಾ ವಿಕಂಪಿತು ಮರ್ಹಸಿ, ಭಗವದ್ಗೀತೆಯಲ್ಲಿ ಬರುತ್ತೆ. ಇದು ಸ್ವಧರ್ಮ, ಅದರಿಂದ ನಡಗಬೇಕಾಗಿಲ್ಲ ಅರ್ಜುನ ಅಂತ ಕೃಷ್ಣ ಹೇಳ್ತಾನಲ್ಲ ಹಾಗೆ ಹೆದರಬೇಕಾಗಿಲ್ಲ. ಅತ್ರ ನಹಿ ದಸ್ಯು ವಧೋಪಿ ಅಧರ್ಮ. ಹಾಗೆ ಯುದ್ಧ ನಡೆಯುತ್ತೆ, ಮುಂದೆ ಕೊಲ್ಲಬೇಕಾಗ್ಬೋದು, ಏನು ತಪ್ಪಲ್ಲ. ಯುದ್ಧ ನಡೀಲಿ, ಕೊಂದು ಬಿಡೋಣ. ಈಗ ಕಳ್ಳರು ದುರ್ಯೋಧನ ದುಷ್ಟರಾದ್ರಿಂದ ಅವ್ರ ಕೈಲಿ ಒಪ್ಪಿಸ್ಬಾರ್ದು. ಈಗ ಪ್ರಜೆಗಳ ಪಾಲನೆಯ ಜವಾಬ್ದಾರಿ ಇದೆ. ಈಗ ರಾಜನಿಗೆ ದೊಡ್ಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ತಪ್ಪಿದ ಅಷ್ಟು ಜನಗಳು ಅನಾಯಕರಾಗ್ತಾರೆ. ಅಷ್ಟು ಜನ ಏನಾಗ್ತಾರೆ, ಈಗ ಹಾಳಾಗಿ ಹೋಗ್ತಾರೆ. ಅದು ಆಗಬಾರ್ದು. ಆದ್ದರಿಂದ ನಾವು ಯುದ್ಧ ಮಾಡೋಣ, ಅವನು ಕೊಲ್ದು ಹಾಕ್ಬೇಡ ಅಷ್ಟೇ ಹೊರತು ನಾವೀಗ
ಯಾವ ಕಾಲಕ್ಕೂ ಕೂಡ ಏನು ಮಾಡೋದು ಬೇಡ, ಇದ್ರ ಮಾತು ಕೇಳೋದು ಬೇಡ, ಹೋಗೋದು ಬೇಡ, ಇಲ್ಲೇ ಇರೋಣ ಅಂತ ಹೇಳಿ. ಏನು ಗೊತ್ತಿದೆ ಅಂದ್ರೆ ಹಾಂ ಹಾಂ ದುರ್ಯೋಧನ ಹೇಳಿದಾರೆ ಈಗಾಗಲೇ ಯುದ್ಧಕ್ಕೆ ತಯಾರಿದ್ದೀನಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ, ಆ ಥರ ಮಾಡ್ಲಿಕ್ಕೆ ಕೊಟ್ರೆ ಏನು ಮಾಡೋಣ, ಯುದ್ಧ ಮಾಡೋಣ, ಹೊಡೆದಾಕೋಣ ಅಷ್ಟೇ. ಅದು ಯೋಚನೆ ಮಾಡಿ, ನನ್ನ ಬಿಟ್ಟು ಜವಾಬ್ದಾರಿ ನಾನು ನೋಡ್ಕೊತೀನಿ ಅಷ್ಟೇ. ಕೆಲವು ಹೇಳ್ತಾರೆ ಮಾತಾಡ್ಬಿಡ್ತಾರೆ, ನಾನು ಐಡಿಯಾ ಅಷ್ಟೇ, ಉಳಿದೋ ನಿಮ್ಮ ಮನೆ ಬಾರ ಅಂತ. ಹಾಗಲ್ಲ, ಮಾಡಿ ನಾನು ನೋಡ್ಕೊತೇನೆ, ಆಯ್ತಾ ಇಲ್ವೋ. ಇತ್ಯೂಚಿ ವಂಶಂ ಅಮುಮಾಹಸ ಧರ್ಮಸೂನು. ಈ ರೀತಿ ಹೇಳಿದಾಗ ಆತನನ್ನು ಕುರಿತು, ಭೀಮನನ್ನು ಕುರಿತು ಧರ್ಮಸೂನು ಧರ್ಮರಾಜ ಹೇಳಿದ. ಕೀರ್ತಿರ್ವಿನಶ್ಯಜಿಹಿನೋ ಗುರುಭಿರ್ವಿರೋಧೇ. ಇಲ್ಲ ನಾವು ಹೋಗಿಬಿಡೋಣ, ಯಾಕೆ ಗುರುಭಿರ್ವಿರೋಧೇ ಕೀರ್ತಿ ನಹ ವಿನಶ್ಯ. ನಮ್ಮ ಅಪಕೀರ್ತಿ ಬರುತ್ತೆ ಹೋಗೋದ್ರಿಂದ. ಏನಪ್ಪ ದೊಡ್ಡವ್ರ ಮಾತನ್ನು ಪಾಲಿಸಲಿಲ್ಲ ಅಂತ ಅಪಖ್ಯಾತಿಯನ್ನು ತರ್ತಾರೆ. ದುರ್ಯೋಧನ ಇದನ್ನೆಲ್ಲ ಯೋಚನೆ ಮಾಡಿದ್ದಾನೆ. ಅಂದರೆ ಹೋಗಲೇಬೇಕು ಅವರು, ಯಾಕೆ ಧರ್ಮಿಷ್ಠರು. ನಾವೆಲ್ಲ ಕೇಳೋದಿಲ್ಲ, ಅವರು ಧರ್ಮಿಷ್ಠರು. ಈ ದುಷ್ಟರಿಗೆ ಏನು ಗೊತ್ತು, ಧರ್ಮಿಷ್ಠರು ಅಂತ ಗೊತ್ತು. ಅದಕ್ಕೇನು ಮಾಡ್ತಾರೆ ಅವರು, ಮಡಿಲಿದ್ರೆ ಬಿಟ್ಟರೆ ಸ್ನಾನಕ್ಕೆ ಹೋಗೇ ಹೋಗ್ತಾರೆ ಗೊತ್ತಾ. ಯಾಕಂದರೆ ನಾವು ಮುಟ್ಟಿದ್ರೆ ಅವ್ರು ಸ್ನಾನಕ್ಕೆ ಹೋಗೇ ಹೋಗ್ತಾರೆ. ಆಮೇಲೆ ಅಷ್ಟು ಗೊತ್ತು. ಹೋದ ಕಾಲಕ್ಕೆ ಏನಾದ್ರು ಮಾಡಿಬಿಡೋಣ, ಅವ್ರು ಹಾಗೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರ ಧರ್ಮ ಪಾಲಿಸ್ತಾರೆ ಅಂತ ಇವನಿಗೆ ಗೊತ್ತು. ಯಾಕಂದರೆ ಏಕಾಸಿ ಮಾಡದೇ ಇದ್ದವ್ರಿಗೂ ಏಕಾಸಿ ಅಂತ ಗೊತ್ತಿರುತ್ತಲ್ಲ, ಹಾಗೆ ಮಾಡಿದವ್ರಿಗೆ ಗೊತ್ತಿರುತ್ತೆ. ಸ್ಪೆಷಲ್ ಏನೋ ಮಾಡ್ಕೊಳ್ಳೋಕೆ ಯೋಚನೆ ಮಾಡಿರ್ತಾರಲ್ಲ ಆ ಟೈಮ್. ಗುರುಭಿರ್ ವಿರೋಧೆ ಇತ್ಯುಕ್ತ ವಾಕ್ಯಂ ಅಮುಂ ಅಗ್ರಜಂ ಅನ್ವಗಾತ್ಸ ಭೀಮಃ ಪ್ರದರ್ಶ್ಯ ನಿಜಧರ್ಮ ಮಥಾನುವೃತ್ಯೈ ದೋಷೋ ಭವೇದುಭಯತೋ ಯತ ಏವ ತೇನ ವಾಚ್ಯ ಸ್ವಧರ್ಮೌತನ ಸ್ಥಿತಿರತ್ರ ಕಾರ್ಯ. ಇತ್ಯುಕ್ತ ವಾಕ್ಯಂ ಅಮುಂ ಅಗ್ರಜತ್ವಂ ಅಗಾತ್ ಅಲ್ಲ ಅಗ್ರಜಂ ಅನ್ವಗಾತ್ ಸಹ ಭೀಮಃ ಪ್ರದರ್ಶ್ಯ ನಿಜಧರ್ಮಂ ಅಥ ಅನುವೃತ್ಯೈ ದೋಷಃ ಭವೇತ್ ಉಭಯತಃ ಯತಃ ಏವ ತೇನ ವಾಚ್ಯಃ ಸ್ವಧರ್ಮಃ ಉತ ನ ಸ್ಥಿತಿಃ ಅತ್ರ ಕಾರ್ಯ. ಇತ್ಯುಕ್ತಿ ಇತಿ ಉಕ್ತವಾಕ್ಯಂ ಅಮುಂ ಅಗ್ರಜಂ ಅನ್ಮಗಾತ್ ಸಹ ಭೀಮಃ. ಈಗ ಭೀಮಸೇನ ಹೇಳಿದಾಗ ಆಯ್ತು ನಡಿ ಹೋಗ, ನಾನು ಬರ್ತೀನಿ ಅಂತೇಳಿ. ನೀವು ಹೋಗೋದ ನಾನು ಬರ್ತೇನೆ, ನಾನು ಕೇಳಿದ್ರೆ ಹೋಗಬಾರದು. ನೀನು ಹೋಗೋದ ನಿನ್ನ ಮಾತು ನಾನು ಪಾಲಿಸ್ತೇನೆ, ಅವನ ಮಾತನ್ನು ನಾನು ಪಾಲಿಸೋದಿಲ್ಲ, ನಿನ್ನ ಮಾತನ್ನು ಪಾಲಿಸ್ತೇನೆ ಅಷ್ಟೇ. ಹೋಗೋದಾದ್ರೆ ಸರಿ, ಅವನ ಮಾತು ಬಿಟ್ಟರೆ ನಾನು ಹೋಗೋದಿಲ್ಲ. ಪ್ರದರ್ಶ್ಯ ನಿಜಧರ್ಮ ಅಥಾನುವೃತ್ತಿ. ಮತ್ತು ಭೀಮಸೇನ ಯಾಕೆ ಇಷ್ಟು ಮಾತಾಡಿತ್ತು ಅಂದರೆ ಮಾತಿದೆ. ದೊಡ್ಡವರು ತಪ್ಪು ಮಾಡಿದಾಗ ಹೇಳಬೇಕು, ಹೇಳೋದಕ್ಕೆ ಸಂಕೋಚ ಪಡಬಾರದು. ಆದರೆ ಅವರ ಒಪ್ಪದೆ ಹೋದರೆ ಏನೂ ಮಾಡಾಗಿಲ್ಲ. ಅವ್ರ ರೆಸ್ಪಾನ್ಸಿಬಿಲಿಟಿ. ಹೇಳಲಿಲ್ಲ ಅಂತ ನಮಗೆ ಬರಬಾರ್ದು. ಆಫೀಸ್ಗಳಲ್ಲೂ ಹಾಗೇನೆ, ಕೆಲವು ಆಫೀಸಲ್ಲಿ ಸೀನಿಯರ್ ಒಬ್ಬರಿರ್ತಾನೆ ಎಲ್ಲ ಗೈಡ್ ಮಾಡೋಕ್ಕೆ. ಇವ್ನು ಯಾರು ಆಫೀಸರ್ ಹೇಳಿ ಈಗೆಲ್ಲ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ ಆತ. ಹೇಳಬೇಕು ಕೂಡ ಆತ, ಪರವಾಗಿಲ್ಲ ನೋಡ್ಕೊತೀನಿ, ಈ ಮನೆ ಬರ ಅಂತ ಹೇಳ್ತಾನೆ. ಅವ್ರು ಗೈಡೆನ್ಸ್ ಕೊಡಬೇಕಾಗ. ನಾಟ್ ಅಲೌಡ್ ಏನು. ಹೌದು, ಅಲ್ಲಿ ಕಡ ಹಾಗೆ. ಅಲ್ಲಿ ಬೇರೆ ಅಪರಾಧ, ದೊಡ್ಡ ಅಪರಾಧ ಮಾಡಿಬಿಟ್ಟಿದ್ದಾನೆ. ಇಲ್ಲಿ ಬರೀ ಹೇಳಿದ್ದು, ಅಲ್ಲಿ ಉತ್ತಮೇ ವಚನ ಶಿಕ್ಷಾ, ಇಲ್ಲಿ ಶಿಕ್ಷೆನೇ ಕೊಡಬೇಕು. ಇಲ್ಲಿ ಹೇಳಬೇಕು ಎಂಥ ಧರ್ಮ ಅಲ್ಲ ಇದು, ಎಂಥ ಇದು ಆಗಿಲ್ಲ ಈಗ, ಅಂಥ ಅಪರಾಧ ಅಲ್ಲ, ಜೂಜಾಡ್ದಷ್ಟು ಅಪರಾಧ ಅಲ್ಲ ಇದು. ಅದು ಧರ್ಮಲೋಪ. ಹೌದು, ಧರ್ಮಲೋಪದಲ್ಲಿ ಎರಡೇ, ಧರ್ಮ ಕಡಿಮೆ ಮಾಡೋದು ಬೇರೆ, ಅಧರ್ಮ ಮಾಡೋದು ಬೇರೆ. ಅದು ಅಧರ್ಮ ಮಾಡಿದ್ದಾನೆ, ಅದಕ್ಕೆ ಕೈ ಸುಟ್ಬಿಡ್ಬೇಕು. ಇಲ್ಲಿ ಧರ್ಮ ತಪ್ತಾ ಇದ್ದಾನೆ. ಎಷ್ಟು ವ್ಯತ್ಯಾಸ ಇದೆ ಈಗ. ಸಂಧ್ಯಾನೆ ಮಾಡ್ತಾನೆ, ಪೂರ್ತಿ ಮಾಡಲಿಲ್ಲ ಅದು ಬೇರೆ. 100 ಮಾಡಲಿಲ್ಲ 10 ಮಾಡ್ದ, 1000 ಮಾಡಲಿಲ್ಲ 100 ಮಾಡ್ದ, ಅದು ಬೇರೆ. ಮಾಡಲೇ ಇಲ್ಲ ಅಲ್ಲ, ಆ ಕಾಲಕ್ಕೆ ಏನೋ ಸ್ಮೋಕಿಂಗ್ ಮಾಡ್ತಾ ಕೂತ್ಕೊಂಡ, ಅದು ಭಾರಿ ತಪ್ಪಾಯ್ತು. ಅರ್ಥ ಆಯ್ತಾ. ಧರ್ಮ ಬಿಡೋದು ಬೇರೆ, ಅಧರ್ಮ ಆಚರಣೆ ಮಾಡೋದು ಬೇರೆ. ಇವತ್ತು ಎಷ್ಟೋ ಜನ ಧರ್ಮ ಬಿಟ್ಟವ್ರು ಇದ್ದಾರೆ, ಅಧರ್ಮ ಆಚರಣೆ ಮಾಡೋರು ಇದು, ಅದು ತಪ್ಪಾಗಿರೋ. ಸಂಧ್ಯಾನೆ ಮಾಡೋದಿಲ್ಲ ಅಷ್ಟೇ, ಇನ್ನೇನು ಮಾಡಬಾರ್ದು ಕೆಲಸ ಮಾಡೋದಿಲ್ಲ. ಬೇರೆ ದೋಷಗಳಿಲ್ಲ, ಸಂಧ್ಯಾ ಅಂತ ದೋಷ ಅದು. ಆದರೆ ಅದೇ ಮನೆಯಲ್ಲಿ ಇದು ಮಾಡಿ ಮನೆಯಲ್ಲಿ ಹಾಳು ಮಾಡಿಬಿಟ್ಟಿದ್ದ. ಅಂಥ ತಪ್ಪು ಭಾರಿ ತಪ್ಪು, ಅಂಥವರು ಇದ್ದಾರೆ. ಅದು ಹೆಚ್ಚು ಪಾಪದಲ್ಲೇ ತಾರತಮ್ಯ ಇದೆ. ಇತ್ಯುಕ್ತ ವಾಕ್ಯಂ ಅಮುಂ ಅಗ್ರಜಂ. ಇದರಿಂದ ನಮಗೇನು ಗೊತ್ತಾಯ್ತು, ಒಳ್ಳೆ ವಿಷಯ ಗೊತ್ತಾಯ್ತು. ಮನೆಗಳಲ್ಲೇನೆ ದೊಡ್ಡವರೇ ಇದ್ದಾರೆ, ತಪ್ಪು ಮಾಡ್ತಾರೆ, ವಿಷಯ ಹೇಳ್ಬಿಡ್ಬೇಕು. ಅದು ಹೇಳೋ ರೀತಿ ಹೇಳ್ಬೇಕು. ಜೋರ ಬೈದು ಹಾಗೆಲ್ಲ ಹೇಳಕ್ಕೆ ಬರಲ್ಲ. ದೊಡ್ಡವ್ರ ಬಗ್ಗೆ ಹೇಗೆ ಹೇಳ್ಬೇಕು ಅದನ್ನ ತಿಳಿಸೋದು. ಹೀಗಾದ್ರೆ ಹೀಗಾಗ್ಬೋದು ಹೇಳು. ಅವ್ರಿಲ್ಲ ನೋಡ್ಕೋತಾರೆ ಅಷ್ಟೇ, ನಮ್ಮ ಕೆಲಸ ಆಯ್ತು. ಮುಂದೆ ಬಂದಾಗ ನಾನು ಹೇಳಿದ್ದೆ, ಅವತ್ತೇ ಹೇಳಿದ್ದೆ, ನನ್ನ ಜವಾಬ್ದಾರಿ ಇಲ್ಲ. ಆ ಮಾತು ಹೇಳಕ್ಕೆ ಬರೋದು. ಗೊತ್ತಿತ್ತು ಹೇಳಿಲ್ಲ ಅಂತ, ಗೊತ್ತಿದ್ದು ಯಾಕೆ ಹೇಳಿಲ್ಲ ಅಂತ ಕೇಳೋದು. ಗೊತ್ತಿತ್ತು ಯಾಕೆ ಹೇಳ. ಯಾರು ಕೃಷ್ಣ ಹೌದು, ಕೃಷ್ಣ ಅಂತ ತೋರಿಸ್ತಾನೆ. ಅವತ್ತೇ ಹೇಳಿದ್ದೆ ನೋಡಿ, ಕೇಳಲಿಲ್ಲ, ಅನುಭವಿಸೋತ್ತಂತ. ಅದು ಅಣ್ಣನೇ, ಅಲ್ಲೂ ಕೂಡ ಅಣ್ಣ. ಇಲ್ಲಿ ಅಣ್ಣನಾದ ಭೀಮ ಧರ್ಮರಾಜನಿಗೆ ಭೀಮ ಹೇಳಿದ್ದು, ಅಣ್ಣನಾದ ಬಲರಾಮನಿಗೆ ಕೃಷ್ಣ ಹೇಳಿದ್ದು. ಇಬ್ರು ಕೇಳಲಿಲ್ಲ. ಆದರೆ ಕೃಷ್ಣ ಹೇಳಿದ, ನಾವು ಹೇಳಿದ್ದೇವೆ ನೋಡು. ಇಲ್ಲೂ ಹಾಗೇನೆ, ಭೀಮಸೇನ ಎಂದು ಬಿಡಲಿಲ್ಲ. ಇದೆಲ್ಲ ಆಗ ಧರ್ಮ ಉಳಿಯುತ್ತೆ ಮನೆಯಲ್ಲಿ. ಸುಮ್ಮನೆ ಮೆಕ್ಯಾನಿಕಲಿ ಫಾಲೋ ಮಾಡೋಕೆ ಹೋದ್ರೆ ತಪ್ಪಾಗುತ್ತೆ.
ಧರ್ಮವನ್ನು ಅದರ ಅಭಿಪ್ರಾಯ ಅರ್ಥ ಮಾಡ್ಕೋಬೇಕು. ದೊಡ್ಡವರು ಮಾಡ್ತಾರೆ ಅಂಥೇಳಿ ಒಪ್ಪಬೇಕು ಅಂಬೋದು ಎಷ್ಟು ಧರ್ಮನೋ, ಕೆಟ್ಟದ್ದನ್ನು ಒಪ್ಪಬಾರ್ದು ಅಷ್ಟೇ ಧರ್ಮ ಇದೆ. ತಿಳಿಸ್ಬೇಕಾದ ಕರ್ತವ್ಯ ಇದೆ ಅವರಿಗೆ, ಎದುರಿಸಲೇಬೇಕು. ಇದೆಲ್ಲ ತಿಳ್ಕೊಂಡಾಗ ಮಹಾಭಾರತ ಎಷ್ಟು ನಮಗೆ ಅತ್ಯುಪಯುಕ್ತ ಅಂತ ಗೊತ್ತಾಗುತ್ತೆ. ಯಾವುದೋ ಕಾರಣಕ್ಕೆ ಏನೋ ಮಾಡಿಬಿಟ್ರೆ ಧರ್ಮ ಆಗೋದಿಲ್ಲ. ಇವೆಲ್ಲ ಸಂದಿಗ್ಧ ಬಂದಾಗ ಏನು ಮಾಡಬೇಕು ಅಂತ ತೋರಿಸ್ತಾರೆ. ಮಾಡಬಾರದು ದೊಡ್ಡ ತಪ್ಪನ್ನು ದೊಡ್ಡವರು ಮಾಡ್ತಿದ್ದಾರೆ, ಹೇಳಬೇಕೋ ಬೇಡವೋ, ಹೇಳಲೇಬೇಕು. ನಡ್ಕೋಬೇಕೋ ಅದು ಅವ್ರ ಜವಾಬ್ದಾರಿ. ಹೇಳಿಲ್ಲ ದೊಡ್ಡ ಮೀಟಿಂಗ್ಗಳಲ್ಲಿ ಹೇಳ್ತಾರೆ ಎಷ್ಟೋ ಇದಾಗೋದಿಲ್ಲ ಅಂತ, ನಾನು ಎಷ್ಟೊಂದು ತಗೋತೆ ನಾವು ಮಾಡ್ತೀನಿ ಅಂತ, ಏನು ಮಾಡೋಕ್ಕೆ ಬರೋದಿಲ್ಲ. ಆಮೇಲೆ ಇವ್ರು ಜವಾಬ್ದಾರರಲ್ಲ. ಯಾರಿಗೆ? ಅವರಿಗೆ ಗೊತ್ತಾಗಲ್ಲ ಕೆಲವು ಸಲ. ಕೆಲವೊಮ್ಮೆ ಗೊತ್ತಾಗೋದಿಲ್ಲ. ಎಷ್ಟೋ ಜನ ಎಷ್ಟು ಗೊತ್ತಾಗುತ್ತೆ ಇವತ್ತು ಲೋಕದಲ್ಲೇ ಗೊತ್ತಾಗೋದಿಲ್ಲ. ಎಲ್ಲ ಫೀಲ್ಡಲ್ಲಿ ಎಲ್ಲರಿಗೂ ಗೊತ್ತಿರಬೇಕು ಅಂತ ಏನಿಲ್ಲ. ದೊಡ್ಡವರ ಅಂದ ಮಾತ್ರಕ್ಕೆ ಎಲ್ಲ ಗೊತ್ತಿರಬೇಕಾಗಿಲ್ಲ. ಹೇಳಿ ಹೊಸ ಆಫೀಸರ್ ಬಂದಿದ್ದಾನೆ, ಕೆಲವು ವಿಷಯ ಗೊತ್ತಿಲ್ಲ, ಅವ್ರಿಬ್ಬರು ಇವ್ರಿಗಿರ್ತ ಅವ್ರು ಹೇಳ್ಬೇಕಾದ್ರೆ ನಾಟ ಅವ್ರು ಹೇಳೋ ಅವ್ನ ಕರ್ತವ್ಯ ಅದು. ಇಲ್ಲಿ ಯಾಕೆ ಹೇಳಿಲ್ಲ ಅಂತ ಕೇಳ್ತಾರೆ ಇವನೇನೆ, ಗೊತ್ತಾಯ್ತಾ? ಅದು ಹೇಳಿದ್ರೆ ನಡ್ಕೊಳ್ಳೋದೇ ಹೋದರೆ ಹೇಳಿದ್ದೆ ನಿಮ್ಮ ಜವಾಬ್ದಾರಿ ಅಷ್ಟೇ. ಅವ ಏನು ಮಾಡೋಕ್ಕೆ ಬರಲ್ಲ, ಯಾಕೆ ಹೇಳಿಲ್ಲ ಅಂತ ಬೈಲಕ್ಕೆ ಬರಲ್ಲ. ಆ ಜವಾಬ್ದಾರಿ ನಡೆಸ್ಬೇಕು ಯಾವಾಗ. ವಕ್ತವ್ಯಂ ನತು ಕರ್ತವ್ಯಂ, ದೊಡ್ಡವ್ರ ಬಗ್ಗೆ ಹೇಳಬೇಕೆ ಹೊರತು ಅದು ನಡೆಸ್ಲಕ್ಕೆ ಹೋಗ್ಬಾರ್ದು, ಅದು ತೋರಿಸ್ತಾರೆ. ವಾಚ್ಯ ಸ್ವಧರ್ಮ, ಇಮ್ಮಿಡಿಯೇಟ್ ಅದೇನೆ ಬರೋದು. ದೋಷೋ ಭವೇದುಭಯತಃ ಯತಏವ ತೇನ, ಹೇಳದೆ ಹೋದ್ರೆ ತಪ್ಪಿದ್ರೆ, ನಡೆಸದೆ ಹೋದ್ರೆ ತಪ್ಪಿದೆ. ಅಣ್ಣನ ಮಾತು ನಡೆಸದೆ ಹೋದ್ರೆ ತಪ್ಪಿದೆ, ತಪ್ಪಾಡೋದನ್ನು ಹೇಳದೆ ಹೋದ್ರೆ ತಪ್ಪಾಗುತ್ತೆ. ಅದಕ್ಕೆ ಭೀಮಸೇನ ಎರಡನ್ನೂ ಮಾಡಿ. ತೇನ ವಾಚ್ಯ, ತೇನ ವಾಚ್ಯ ಸ್ವಧರ್ಮ ಉತನ ಸ್ಥಿತಿರತ್ರ ಕಾರ್ಯ. ವೆರಿ ಇಂಪಾರ್ಟೆಂಟ್. ಧರ್ಮಾಚರಣೆ ಹೇಳಬೇಕು ದೊಡ್ಡವರಿಗೆ, ಆದ್ರೆ ಏನು ಹೇಳಬಾರ್ದು, ಹಠ ಹಿಡಿಬಾರ್ದು. ಯಾಕೆ? ಅದು ಅವ್ರ ಡೆಸಿಷನ್, ಗೊತ್ತಾಯ್ತು? ಹೇಳಬೇಕಾದ್ರೆ ಇವನ ಕರ್ತವ್ಯ. ತಾನೇ ದೊಡ್ಡವರಾಗಿದ್ರೆ ನಡೆಸಲೇ ಬಿಡಬೇಕಾಗ, ಬರೀ ಹೇಳೋದಲ್ಲ ನಡೆಸಲೇ ಬಿಡಬೇಕು. ಎಷ್ಟು ಸೂಕ್ಷ್ಮ ಇದೆ. ವಾಚ್ಯ ನತು ಕಾರ್ಯ, ವಾಚ್ಯವೇ ಹೊರತು ಕಾರ್ಯವಲ್ಲ. ಆದ್ದರಿಂದ ನಾನು ಏನು ಮಾಡ್ತೇನೆ, ಈಗ ಹೇಳೋದು ಹೇಳಿಬಿಡ್ತೇನೆ, ಕೇಳಲಿಲ್ಲ ಆಯ್ತಾರೆ ಹೋಗ್ತೇನೆ ಅಂತ ಹೇಳ್ತಾರೆ. ಕೀರ್ತ್ಯರ್ಥಮೇವ ನಿಜ ಧರ್ಮ ಪರಿಪ್ರಹಾಣೆ ಪ್ರಾಪ್ತೇಗ್ರಜಸ್ಯ ವಚನಾತ್ ಪ್ರತಿಹಾತುಮೇವ ಭೀಮಸ್ಯ ದೋಷಮುಭಯಂ ಪ್ರತಿಹಾತುಮೀಶೋ ಜ್ಯೇಷ್ಠಂ ಚಕಾರ ಹರಿರತ್ರ ಸುತಂ ವೃಷಸ್ಯ. ವಿಶೇಷ ಅಂಶ ಇನ್ನೊಂದಿದೆ. ಕೀರ್ತ್ಯರ್ಥಮೇವ ನಿಜ ಧರ್ಮ ಪರಿಪ್ರಹಾಣೆ. ಇಷ್ಟೆಲ್ಲ ಹೇಳ್ಕೊತೀರಿ ನೀವೀಗ. ಶುದ್ಧ ಭಾಗವತ ಧರ್ಮರಥ ಭೀಮಸೇನ, ಶುದ್ಧ ಭಾಗವತ ಧರ್ಮ ಅಂಥೇಳಿ. ಈ ಶುದ್ಧ ಇಲ್ಲಿ ತಪ್ಪಾಗಲಿಲ್ಲ ಅಂತ ಕೇಳಿದರೆ ತಪ್ಪಾಗಿಲ್ಲ. ಅರ್ಜುನನ ತಪ್ಪಾಯ್ತು. ಈಗ ಅರ್ಜುನ ಹೇಳಲಿಲ್ಲ, ಹೇಳಬೇಕು ಅರ್ಜುನಾದಿಗಳಿಗೆ ಕೂಡ ಹೇಳಲಿಲ್ಲ, ದೋಷ ಆಯಿತು. ಭೀಮ ಹೇಳಿದ್ರಿಂದ ಭೀಮನಿಗೆ ದೋಷ ಬರಲಿಲ್ಲ. ಅವ್ರದ್ದು ಶುದ್ಧ ಧರ್ಮರಥ ಆಗಲಿಲ್ಲ, ಇವ್ರದ್ದಾಯ್ತು. ಅರ್ಥ ಆಯ್ತಾ? ಶುದ್ಧ ಧರ್ಮರಥತ್ವ ಅಂದರೆ ಇದು ನಡೆಸಿ ಬಿಡ್ಬೇಕಾಗಿತ್ತು. ಅದು ಶುದ್ಧ ಧರ್ಮ ಆಗ್ತಿದ್ದಿಲ್ವ ಅಂತ ಕೇಳಿದರೆ, ಹಿರಿಯರಾಗಿದ್ದರೆ ನಡೆಸಬೇಕಾಗಿತ್ತು. ತಾನೇ ಎಲ್ಡೆಸ್ಟ್ ಆಗಿದ್ದರೆ ಏನು ಮಾಡಬೇಕಾಗಿತ್ತಾಗ? ಪಾಲನೆ ಮಾಡಬೇಕಾಗಿತ್ತು. ಈ ಫಾಲೋ ಮಾಡಾಗಿಲ್ಲ. ಧರ್ಮ ಸೂಕ್ಷ್ಮ ಇದು. ಧರ್ಮ ಬೇರೆ, ಧರ್ಮ ಸೂಕ್ಷ್ಮ ಬೇರೆ. ಆದ್ದರಿಂದನೇ ಭೀಮಸೇನ ಹೇಳಿದ್ದೆ ಹೊರತು ಮಾಡಲಿಲ್ಲ. ಅಗ್ರಜಶ್ಚ ವಚನಾತ್ ಪ್ರತಿಹಾತುಮೇವ. ಸೊ ತನ್ನ ಧರ್ಮ ತಪ್ಪಿದ ಭೀಮಸೇನ ಅನ್ನೋ ಪ್ರಸಕ್ತಿ ಹೊರಟೋಯ್ತು. ಈಗ ಧರ್ಮರಾಜನಿಗೆ ತಾವು ದೋಷ ಬಂತೆ ಹೊರತು ಭೀಮನಿಗೆ ದೋಷ ಬರಲಿಲ್ಲ. ಧರ್ಮರಾಜನಿಗೆ ಎರಡು ತಮ್ಮನ ಮಾತು ಕೇಳಲಿಲ್ಲ. ತಮ್ಮನ ಮಾತು ಕೇಳಬಾರದು, ಹಾಗಲ್ಲ. ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಸರಿಯಾಗಿ ಹೇಳಿದಾಗ ಏನು ಮಾಡಬೇಕು? ಕೇಳಬೇಕು. ಅದು ಕೇಳಲಿಲ್ಲ ಅಂದರೆ ಧರ್ಮರಾಜನ ತಪ್ಪೇ ಆಯ್ತು. ಈಗ ಸೊ ಶುದ್ಧ ಧರ್ಮ ಕಡಿಮೆ ಆಗ್ತಾ ಇದೆ. ಹೆಸರು ಧರ್ಮರಾಜನ ಆದರೂ ಕೂಡ ಭೀಮಸೇನಷ್ಟು ಧರ್ಮಾಚರಣೆ ಮಾಡಲಿಕ್ಕಾಗಲಿಲ್ಲ. ಭೀಮಸೇನ ಧರ್ಮರಾಜನಿಗೆ ಶಿಕ್ಷಣ ಕೊಡೋಷ್ಟು ಧರ್ಮಾಚರಣೆ ಮಾಡ್ತಿರೋ. ಯಾವ್ದು ಬರಬೇಕು? ಆತ್ಗೆ ಏನು ಹೇಳಬೇಕಾಗ? ದೊಡ್ಡವ್ರ ಮಾತ್ರ ಕೇಳಬಾರ್ದು ಒಂದು ಮಾತಿದೆಯಲ್ಲ, ಒಂದು ತಪ್ಪು ಹೇಳಿದ್ರೆ ಕೇಳಬಾರ್ದು ಅಂತಿಲ್ಲ. ಆ ಗುಂಪಿ ಬರುತ್ತೆ. ಏಕಾಶುಭಾಸ ಮಾಡಬೇಡ, ದೊಡ್ಡವ್ರು ಹೇಳಿದ್ರು ಕೇಳಬಾರ್ದು, ಅದು ಪ್ರತಿಭಟನೆ ಮಾಡಬೇಕು. ಪ್ರಹ್ಲಾದ ಮಾಡಲಿಲ್ಲ. ಹಾಗಿದ್ರೆ ಪ್ರಹ್ಲಾದ ಎಕ್ಸಾಂಪಲ್ ಇದ್ದಾರೆ. ಈಗ ಬರೀ ಹೇಳಿದ್ದಲ್ಲ. ಪ್ರಹ್ಲಾದನಿಗೆ ಅಪ್ಪ ದೊಡ್ಡವನು ಹೋದಲ್ಲೋ, ದೊಡ್ಡಪ್ಪಲ್ಲ, ಸಾಕ್ಷಾತ್ ಅಪ್ಪ ದೊಡ್ಡವನು. ದೇವರ ಸ್ಮರಣೆ ಮಾಡಬೇಡ ಮಾಡಿದ, ಹೆಣ್ಣೊಬ್ರು ಹೇಳಬೇಡ ಹೇಳಿದ. ಯಾತಕ್ಕೆ ತಪ್ಪು ಹೇಳ್ತಿದ್ದಾರೆ. ತಪ್ಪು ಹೇಳಿದಾಗ ಅದನ್ನೇನು ಮಾಡಬೇಕು? ಪ್ರತಿಭಟನೆ ಮಾಡಲೇಬೇಕು. ಅದು ಭಾರಿ ತಪ್ಪು ಹೇಳಿದ್ರೆ ಜೋರ ಪ್ರತಿಭಟನೆ ಮಾಡಬೇಕು. ಅದನ್ನು ಮಾಡಿದ ಪ್ರಹ್ಲಾದ. ಅದಕ್ಕೆ ಕಾರಣ ಒಳಗೆ ವಾಯುದೇವರ ಆವೇಶ ಇದ್ದಿದ್ದಕ್ಕೆ ಸಾಧ್ಯ ಆಯಿತು. ಈ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಹೇಳೋದನ್ನು ಬಿಡಲಿಲ್ಲ. ಅದನ್ನು ಮಾಡಬೇಕಾದ್ರೆ ಮಾತ್ರ ಮನೆ ಬಿಟ್ಟು ಹೋಗಲಿಲ್ಲ, ಎಲ್ಲ ಹೋಗಲಿಲ್ಲ, ಅಲ್ಲೇ ಇದ್ದ. ಪ್ರತಿಭಟನೆ ಮಾಡ್ಕೋತಾನೇ ಇದ್ದ. ಅದು ಇನ್ನೂ ಇಂಪಾರ್ಟೆಂಟ್. ಏನ? ಹೌದು, ದೊಡ್ಡವ್ರು ಹೇಳದೆ ಹೋದ್ರೆ ಸಣ್ಣವರು ಹೇಳಬೇಕು, ದೊಡ್ಡವರು ಹೇಳಬೇಕು. ಪ್ರತಿಯೊಬ್ಬರು ಕರ್ತವ್ಯ. ಮೀಟಿಂಗ್ ಕರೀತಾರೆ ಆಫೀಸ್. ಮೀಟಿಂಗ್ ಕರೆಯೋ ಉದ್ದೇಶ ಏನು? ಬರೀ ತಾನು ಹೇಳೋದನ್ನು ಮಾಡಲಿ ಅಂತಲ್ಲ, ಎಲ್ಲ ಸಜೆಷನ್ಸ್ ತೊಗೊಳ್ಬೇಕಾದ್ರೆ ತೀರ್ಮಾನ ತಾನು ತೊಗೊಳ್ಬೇಕು. ಅವ್ರ ಅಭಿಪ್ರಾಯ ಕೇಳಲೇಬೇಕು. ಅಭಿಪ್ರಾಯ ಕೇಳದೆ ಮಾಡಿದರೆ ದೊಡ್ಡ ನಮ್ಮನೇನು ಕೇಳಲೇ ಇಲ್ಲ, ಸುಮ್ಮನೆ ಮೀಟಿಂಗ್ ಕರೆದ ಅದಾಟ ಅಂತ ಕರೀತಾರೆ.
ನಾವು ಜವಾಬ್ದಾರಿನೇ ಹೇಳ್ತಾರೆ, ಏನು ಕೇಳಲಿಲ್ಲ, ಅದು ತಪ್ಪೇನೂ ಇಲ್ಲ, ಕೇಳಿದ್ರೆ ಹೇಳ್ತಿದ್ವಿ. ಎಷ್ಟೊತ್ತ ಒಳ್ಳೆ ಗಾಡಿಯನ್ನು ಸಿಗುತ್ತೆ ಎಷ್ಟೊತ್ತಲ್ಲ. ಹಾಗೆ ಇವ್ರ ಗಮನ ಎಲ್ಲ ಗಮನಿಸ್ಬೇಕು ಅಂತಿಲ್ಲ ಪಾಪ. ಸುಮ್ಮನೆ ಯಾವುದೋ ಎಕ್ಸಾಮ್ ಡೇಟ್ ಫಿಕ್ಸ್ ಮಾಡೋಕೆ ಹೋಗ್ತಾನೆ, ಅವ್ನು ಹೇಳ್ತಾನೆ ಸರ್ ಸಂಡೇ ಮಾಡೋಕ್ಕೆ ಬರಲ್ಲ, ಬೈತೆ ನನ್ನೇ ಹೇಳ್ತೀಯ ಅಂತ ಕೇಳೋದಿಲ್ಲ. ವೆರಿ ಗುಡ್ ಅಂತಾರೆ, ಅದಕ್ಕೆ ಅನೌನ್ಸ್ ಮಾಡಿ ಬಜಿತಾ ಬಿಡೋದು ಎಷ್ಟೋ ಸಲ. ಒಳ್ಳೆ ಇದ್ದಾರೆ, ವೆರಿ ಗುಡ್ ಅಂತ ಹೇಳ್ತಾರೆ. ಅದೇನಲ್ಲ, ಮೀಟಿಂಗ್ ಕರೆದರದೇ ಅದಕ್ಕೋಸ್ಕರ. ಆದ್ದರಿಂದ ಗೈಡೆನ್ಸ್ ಕೊಟ್ಟ ತಪ್ಪಲ್ಲ. ಸುಮ್ಮನೆ ಹೇಳಾಗಿ ಉಳಿದವ್ರಿಗೆ ದಾರಿಯಲ್ಲಿ ಹೋಗೋರು ಹೇಳಾಗಿಲ್ಲ, ಅದು ಸಂಬಂಧಪಟ್ಟೇ ಇಲ್ಲ ಅವನು. ವಾಚ್ಯ ಸ್ವಧರ್ಮ ಭೂತನ ಸ್ಥಿತಿರತ್ರ ಕಾರ್ಯ. ಹೀಗೆ ಭೀಮಸೇನ ತಮ್ಮನಾಗಿ ಮಾಡಬೇಕಾದ ಕೆಲಸ ಮಾಡಿದ್ದರಿಂದ ಶುದ್ಧ ಭಾಗವತ ಧರ್ಮದ ತತ್ವ ಬಿಟ್ಟೋಯ್ತು, ಸರಿಯಾಗಿ ನಡ್ಕೊಂಡೋಯ್ತು, ತಪ್ಪಲೇ ಇಲ್ಲ. ಇದಕ್ಕೆ ಈ ಒಂದು ಸ್ವಾರಸ್ಯವಾದ ಕನ್ಕ್ಲೂಷನ್ ಕೊಡ್ತಾರೆ, ಭಾರಿ ಇಂಪಾರ್ಟೆಂಟ್ ಇದು. ಅದಕ್ಕೆ ದೇವರು ಏನು ಮಾಡಿದ್ದಾನೆ ಗೊತ್ತಾ? ಭೀಮಸ್ಯ ದೋಷಂ ಉಭಯಂ ಪ್ರತಿಹಾತು ಮೀಶಃ. ಭೀಮಸೇನಿಗೆ ದೋಷ ಬರಬಾರದು ಅಂತ ಹೇಳೋ ಕಾರಣದಿಂದ ಪರಮಾತ್ಮ ಏನು ಮಾಡ್ದ? ಜ್ಯೇಷ್ಠಂ ಚಕಾರ ಹರಿರತ್ರ ಸುತಂ ವೃಷಸ್ಯ. ಭೀಮನ್ನ ಅಣ್ಣನ ಮಾಡಲಿಲ್ಲ, ತಮ್ಮನ್ ಮಾಡಿದ್ದು ಅಂತ ಹೇಳ್ತಾರೆ. ಭೀಮನ್ನ ಅಣ್ಣನ ಮಾಡಿ ಏನಾಗ್ತಿತ್ತು? ಮುಗಿದೋಗ್ತಿತ್ತು ಪಾಠ ಅಲ್ಲಿಗೆ. ಕೃಷ್ಣಾರ್ಪಣ ಯುದ್ಧ ಆಗಿ ಕತೆ ಮುಗಿದೋಗ್ಬಿಡ್ತಿ, ಆದಿ ಪರ್ವಕ್ಕೆ ಕ್ಲೋಸ್. ಗೊತ್ತಾಯ್ತಾ? ನಿಮಗೆ ಅನಿಸೋದು ಎಷ್ಟು ಅನುಕೂಲ ಆಗ್ತೈತಲ್ಲ ಅಂತೇಳಿ. ಅದ್ರ ಆಗೋದಿಲ್ಲ. ಅದಕ್ಕೆ ಮುಂದೆ ದೊಡ್ಡ ವಿಷಯ ಇದೆ, ಇದೆಲ್ಲ ಧರ್ಮ ಸೂಕ್ಷ್ಮ ಇದೆ, ಮುಂದೆ ತೋರಿಸ್ಬೇಕಾಗಿದೆ ಈಗ. ಅದಕ್ಕೋಸ್ಕರನೇ ಅಣ್ಣನಾಗಿದ್ದರೆ ಹೇಳಬೇಕು ಮಾಡಬೇಕು ಎರಡೂ ಆಗ್ತಿತ್ತು. ತಮ್ಮನಾರೆ ಹೇಳಬೇಕು ಮಾಡಬೇಕಾಗಿಲ್ಲ, ಅಣ್ಣನ ಫಾಲೋ ಮಾಡಬೇಕು. ಆದ್ದರಿಂದ ಭೀಮಸೇನ ಧರ್ಮ ಪೂರ್ತಿ ಉಳಿಬೇಕು, ಮುಂದೆ ದುರ್ಯೋಧನ ನಾಶ ಆಗಬೇಕು. ಅದಕ್ಕೋಸ್ಕರ ದೇವರು ಏನು ಮಾಡಿದ್ದಾನೆ? ಹೆಚ್ಚು ಕಡಿಮೆ ಮಾಡಿದ್ದಾನೆ. ಅಲ್ಲೂ ಹಾಗೇನೆ, ತಾನು ಸ್ವತಃ ತಮ್ಮನಾಗಿ ತಾನೇ ಹುಟ್ಟುತ್ತಾನೆ. ಎಷ್ಟೋ ವಿಷಯ ಬಲರಾಮನಿಗೆ ತಪ್ಪಾಗಬೇಕಾಗಿದೆ ಕೆಲವೆಲ್ಲ. ಆಗ ಅದೇ ಹೇಳಿ ಸೋದರ ಪ್ರಸಂಗದಲ್ಲಿ ತಪ್ಪಾಗಬೇಕು, ನಾನು ಹೇಳಬೇಕು, ಅದು ಕೇಳಿದ ಅವತ್ತ ನನ್ನ ದೋಷ ಇದೆ. ಅವತ್ತೇ ಹೇಳಿದೆ, ಕೇಳಿಲ್ಲ, ನೋಡಿದೆ ಅಷ್ಟೇ. ಈ ಮಾತನ್ನು ಭೀಮ ಹೇಗೆ ಕೃಷ್ಣ ಹೇಗೆ ನಡೆಸಿದ್ದಾನೋ ಭೀಮ ಹಾಗೆ ನಡೆಸ್ತಿರೋ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಧರ್ಮ ಸೂಕ್ಷ್ಮ ಅದು ಗೊತ್ತಾಗ. ಧರ್ಮ ಸೂಕ್ಷ್ಮ ಮಹಾಭಾರತ ಆಪ್ತರಣೆಯೇ ಓದಬೇಕು. ಧರ್ಮನೇ ಬೇಡ ಅಂಬಾರಿಗೆ ಧರ್ಮ ಸೂಕ್ಷ್ಮ ಪ್ರಶ್ನೆ ಬರೋದಿಲ್ಲ. ಧರ್ಮ ಸೂಕ್ಷ್ಮ ಯಾರಿಗೆ ಬೇಕಾಗತ್ತೆ? ಧರ್ಮಾಚರಣೆ ಮಾಡಬೇಕು, ಗೊಂದಲ ಬಂದಿದೆ, ಆಗ ಅವನಿಗೆ ಪರಿಹಾರ ಬೇಕು, ಅವ್ರಿಗೆ ಉತ್ತರ ಇದೆ. ಧರ್ಮ ಬಿಟ್ಟವರಿಗೆ ಶಿಕ್ಷೆನೇ, ಬೇರೆ ದಾರಿ ಇಲ್ಲ. ಏನ ಮಾಡ್ತಾನೆ. ಯಾಕೆ ತಪ್ಪು ಮಾಡಿದ್ದೆ ಕೇಳಿದ್ರೆ ತಪ್ಪು ಸರಿ ಮಾಡ್ತಾನೆ, ಹಾಗೆ ಧರ್ಮ ಸರಿಗೆ ಹೋಗ್ತಾನೆ, ಮಾಡ್ತೀನಿ ಅಂತ ಹೇಳಿ ಒಪ್ಕೋತಾನೆ. ಇಲ್ಲಿ ಒಪ್ಪೋದಿಲ್ಲ. ಇಲ್ಲಿ ಒಪ್ಪೋದಕ್ಕೆ ಕಾರಣ ಅಪಕೀರ್ತಿ ಬರುತ್ತೆ ಅಂತ ಭಯ. ಅಲ್ಲಿ ಆಗಲ್ಲ, ಒಳ್ಳೆ ಸ್ಟೇಜ್ ಅದು. ಇಲ್ಲಿ ಚಾನ್ಸ್ ಇದೆ, ಮುಂದೆ ಚಾನ್ಸ್ ಇಲ್ಲ. ಮಿಡ್ ಟರ್ಮ್ ಎಕ್ಸಾಮ್ ಹೋಗಲಿಲ್ಲ, ತೊಂದರೆ ಇಲ್ಲ, ಬೈಬೋದು ಅಷ್ಟೇ. ಆದರೆ ಇದಕ್ಕೆ ಹೋದ್ರೆ ಹೋಗಲೇಬೇಕು ಅಂತ, ಯಾಕಂದ್ರೆ ರಿಸಲ್ಟ್ ಅದು. ಇದು ಹಾಗಲ್ಲ, ಇದೇನಿದು ಇನ್ನೂ ಚಾನ್ಸ್ ಇದೆ, ಇಂಪ್ರೂವ್ ಆಗಬೇಕು. ಮಧ್ಯದ ಎಕ್ಸಾಮ್ ಮಾಡೋ ಉದ್ದೇಶನೇ ಅದಕ್ಕೋಸ್ಕರ, ಇಂಪ್ರೂವ್ ಮಾಡ್ಕೊಳಕ್ಕೆ ಅನುಕೂಲವಾಗಲಿ ಅಂತಾನೆ. ಆದ್ದರಿಂದ ಅದು ತಪ್ಪಲ್ಲ. ಧರ್ಮರಾಜ ಅದಕ್ಕೆ ಇಲ್ಲಿ ಮಾಡಿದಾಗ ಸರಿ ಹೋಯ್ತು, ಅಲ್ಲಿ ಮಾಡಿದಾಗ ತಪ್ಪಾಗ್ತಿತ್ತು, ಸರಿ ಮಾಡಿಬಿಟ್ರು ಪೂರ್ತಿ. ಭೀಮಸ್ಯ ದೋಷ ಉಭಯಂ ಪ್ರತಿಹಾತು ಮೀಶೋ ಜ್ಯೇಷ್ಠಂ ಚಕಾರ ಹರಿರತ್ರ ಸುತಂ ವೃಷಸ್ಯ. ಹಂತವ್ಯತಾಪಗತೇಷು ಸುಯೋಧನಾದಿಷು ಅನ್ಯೋ ವಧಾನ್ನ ಹಿ ಭವೇನ್ ನಿಜ ಧರ್ಮ ಏವ. ಪೂರ್ವಂ ವಧೇನ ಹಿ ಧರ್ಮ ಸಮಸ್ತಶಯೇವ ದೋಷಾಃ ತೇಷಾಂ ಪ್ರಯಾಂತಿ ವಿವೃತಿಂಚ ತದರ್ಥತೋಪಿ. ಹಂತವ್ಯತಾಂ ಉಪಗತೇಷು ಸುಯೋಧನಾದಿಷು ಅನ್ಯಃ ವಧಾತ್ ನ ಹಿ ಭವೇತ್ ನಿಜ ಧರ್ಮ ಏವ. ಪೂರ್ವಂ ವಧೆ ನಹಿ ಸಮಸ್ತಶಃ ಏವ ದೋಷಾಃ ತೇಷಾಂ ಪ್ರಯಾಂತಿ ವಿವೃತಿಂ ಚ ತದರ್ಥತಃ ಅಪಿ. ಹಂತವ್ಯತಾಮುಪಗತೇಷು ಸುಯೋಧನಾದಿಷು. ಹಂತವ್ಯತಾಂ ಅಂದ್ರೇನು? ವಧ್ಯತ ಅಂತ, ಒದ್ಧರಾಗ್ತಾರೆ. ಈಗ ಮೋಸ ಮಾಡ್ತಿದ್ದಾರೆ. ಆಗ ಅನ್ಯೋ ವಧಾತ್ ನಹಿದ್ ಭವೇ ನಿಜ ಧರ್ಮ. ಅವನು ಕೊಲ್ಬೇಕು, ಬೇರೆ ದಾರಿನೇ ಇಲ್ಲ. ಆತತಾಯಿನ ಮಾಯಾಂತಂ ಅನ್ಯಾದೇವ ಅವಿಚಾರಯನ್ನಂತ ಸ್ಮೃತಿ. ಆತತಾಯಿಗಳಾದರೆ ಯಾರೇ ಆಗಿರಲಿ, ಏನು ಮಾಡ್ಬೇಕು? ಅವರನ್ನು ಪನಿಷ್ ಮಾಡಲೇಬೇಕು. ಆತತಾಯಿ ಪದ ನಮಗೆ ಅರ್ಥ ದೇಶದ್ರೋಹಿ ಅಂತ ತಿಳ್ಕೊಳ್ಳಿ. ಅದಕ್ಕೆ ಎಕ್ಸೆಂಪ್ಷನ್ ಸಿಗೋದಿಲ್ಲ, ಜಾಮೀನು ಸಿಗೋದಿಲ್ಲ, ಅದಕ್ಕೆ ಯಾವ್ಯಾವುದೂ ಸಿಗೋದಿಲ್ಲ. ಯಾಕೆ? ದೊಡ್ಡ ಅಪರಾಧ ಅದು. ಕೆಲವು ಶಿಕ್ಷೆಗಳಿಗೆ, ಕೆಲವು ಪಾಪಗಳಿಗೆ ಜಾಮೀನು ಕೊಡ್ತಾರೆ, ಕೆಲವು ಕೊಡೋದಿಲ್ಲ. ಇದಕ್ಕೂ ಕೊಡೋದೇ ಇಲ್ಲ, ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಆ ದೃಷ್ಟಿಯಲ್ಲಿ ವಚನಾತ್ ಪ್ರತಿಹಾತು ಮೇವ, ಅವ್ರನ್ನ ಬಿಡೋದು ಬೇರೆ ದಾರಿ ಇಲ್ಲ. ಭೀಮಸೇನಾಗ ಏನು ಮಾಡಬೇಕು? ನಿಜ ಧರ್ಮ ಏವ. ಅವ್ರು ಕೊಲ್ಲೋ ಧರ್ಮ, ಕೊಲ್ಲೋ ಶಕ್ತಿ ಬೇರೆ ಇದೆ. ಕತೆ ಮುಗಿತಲ್ಲಿ. ಪೂರ್ವಂ ವಧೇನ ಹಿ ಸಮಸ್ತ. ಆಗ ಒಂದು ಪ್ರಶ್ನೆ ಬಂತು, ಕೃಷ್ಣ ಹೀಗಾಗಿ ಮಾಡಬೇಕು? ಹೋಗಿ ಮುಗಿಸಿಬಿಡೋದು ಏನು ತೋರ್ತಾರೆ ಈಗ? ಆದಿ ಬರಬಹುದು, ಇಲ್ಲಿ ಏನು ಗಂಟು ಹೋಯ್ತು, ಕೊಂದಾಕಿರ್ಬೋದು ಹೋಗ್ತಿತ್ತಲ್ಲ ಅಂತ ಕೇಳಿದ್ರೆ ಅದು ಕೂತ್ರ ಮತ್ತೆ ಕೃಷ್ಣ ಸಂಕಲ್ಪ ಅಂತ ಹೇಳಿ, ಕೃಷ್ಣ ಸಂಕಲ್ಪನೇ ತಪ್ಪು ಅಂತ ಯಾಕೆ ಅನ್ಬಾರ್ದು? ಹಾಗಿದ್ರೆ
ಕೃಷ್ಣನೇ ಕಳಿಸ್ಬಿಟ್ರೆ ಮುಗಿದೋಗ್ತೈತಿ, ಯಾಕೆ ಅದೆಲ್ಲ ಬೆಳೆಸ್ಬೇಕಾಗಿತ್ತು ಅಂತ ಕೇಳಿದ್ರೆ ಅದು ಇಂಪಾರ್ಟೆಂಟ್ ಹೇಳ್ತಾರೆ. ಪೂರ್ವಂ ವಧೆ ನಹಿ ಸಮಸ್ತಶಃ ಏವ ದೋಷಾಃ ತೇಷಾಂ ಪ್ರಯಾಂತಿ ವಿರುತಿಂ ಚ ತದರ್ಥತೋಪಿ. ಆಗಲೇ ಕೊಂದುಬಿಟ್ರೆ ಅವ್ರು ಎಷ್ಟು ಪಾಪಿಗಳು ಅಂತ ಜಗತ್ತಿಗೆ ಗೊತ್ತಾಗೋದಿಲ್ಲ. ಎಂತೆಂಥ ಕೆಲಸ ಮಾಡ್ತಾರೆ ಮುಂದೆ ಮಹಾಪಾಪಿಗಳು. ದ್ರೌಪದಿ ವಸ್ತ್ರಾಪರಿವರ್ತ ಬರ್ತಾರೆ, ಜೂಜ ಎಷ್ಟು ಸಾಲು ಸಾಲು ತಪ್ಪು ಮಾಡ್ತಾರೆ, ಅದೆಲ್ಲ ಗೊತ್ತಾಗಬೇಕು. ಅದೆಲ್ಲ ಗೊತ್ತಾದಾಗ ಏನಾಗತ್ತಾಗ ಅವ್ರು ಕೊಂದಿದ್ದು ಸರಿ ಅಂತ ಗೊತ್ತಾಗುತ್ತೆ. ಈಗಲಾರು ಏನಾಗ ಮುಂದೆ ಚಾನ್ಸ್ ಇತ್ತೋ ಏನೋ, ತಿತ್ಕೊತಿದ್ರೋ ಏನೋ, ಏನೋ ಮಾಡಿದ್ದಾರೆ, ಚಾನ್ಸ್ ಕೇಳ್ತಾರೆ. ಆ ಚಾನ್ಸ್ ಕೊಟ್ಟು ತೋರಿಸ್ಬೇಕೀಗ. ಅದಕ್ಕೆ ದೇವ್ರು ಏನು ಮಾಡ್ತಾನೆ, ದುಷ್ಟರನ್ನು ಮಧ್ಯದಲ್ಲೇ ಕೊಲ್ಲೋದಿಲ್ಲ. ರಾವಣನ್ನು ಅಷ್ಟೇ ಪರಮಾಪರಾಧಿ ಅಂತ ಪ್ರೂವ್ ಮಾಡಿದ ಮೇಲೆ ಕೊಲ್ಲೋದು. ಇಲ್ಲೂ ಕೂಡ ದುರ್ಯೋಧನನನ್ನ ಅವನ ಭಾರಿ ಪಾಪಗಳು ಅಂತ ಜಗತ್ತಿಗೆ ಗೊತ್ತು ಮಾಡಿಸ್ಬೇಕದನ್ನ, ಗೊತ್ತು ಮಾಡಿಸ್ಬಿಟ್ಟು ಮಾಡಿಸ್ಬೇಕು. ಅದಕ್ಕೋಸ್ಕರ ಕೃಷ್ಣ ಏನು ಮಾಡ್ದ, ಮುಂದುವರಿಬೇಕಿತ್ತು. ಮುಂದುವರಿಬೇಕಾದ್ರೆ ಭೀಮ ಅಣ್ಣನಾಗಿದ್ರೆ ಮುಂದುವರಿಯೋದಿಲ್ಲ ಅಂತೇಳಿ ತಮ್ಮನ್ನು ಮಾಡಿದ್ರು. ಸಮಸ್ತ ಸೇವ ದೋಷಾಹ ತೇಷಾಂ ಪ್ರಯಾಂತಿ ವಿವೃತ್ತಿಂ ನ ಪ್ರಯಾಂತಿ. ವಿವೃತ್ತಿ ಇದ್ರೂ ಹೊರಗೆ ಬರೋದಿಲ್ಲ, ಪ್ರಕಾಶ ಆಗೋದೇ ಇಲ್ಲ. ತದರ್ಥ ತೋಪಿ, ಅದಕ್ಕೋಸ್ಕರ ಕೂಡ ಗೊತ್ತಾಯ್ತಾ. ಈ ರೀತಿ ಮಾಡೋದ್ರಿಂದ ಅವಸರಪಟ್ಟು ಒಂದು ಕೆಲಸ ಗೊತ್ತನೂ ತಪ್ಪಿತಸ್ಥ ಅಂತೇಳಿ. ಆದರೆ ಆಗ ತಕ್ಷಣ ಶಿಕ್ಷೆ ಕೊಟ್ಟರೆ ಏನಾಗುತ್ತೆ, ನ್ಯಾಯಾಧೀಶ ನೋಡಿದ್ದಾನೆ ಕೊಲೆ ಮಾಡಿದ್ದಾನೆ, ಅವನೇ ಶಿಕ್ಷೆ ಕೊಡಕ್ಕೆ ಬರೋದಿಲ್ಲ. ಅದಕ್ಕೆ ಅವನ ಪಕ್ಷಪಾತ ದೋಷ ಹಾಕ್ಬೋದು, ಅವನಿಗೆ ಉತ್ತರ ಕೊಡ್ಲಿಕ್ಕೆ ಅವಕಾಶನೇ ಕೊಡಲಿಲ್ಲ ಅಂತ ಅನ್ಬಾರ್ದು. ಅಪರಾಧಿಗಳಿಗೆ ಏನು ಕೊಡ್ತಾರೆ, ಫಸ್ಟ್ ಅವನಿಗೆ ಚಾನ್ಸ್ ಕೊಡ್ತಾರೆ. ಏನು ತಪ್ಪು ಮಾಡಿಲ್ಲ ಅಂತ ಹೇಳಿದಾಗ ಪ್ರೂವ್ ಮಾಡು ಅಂತ ಕೇಳ್ತಾರೆ. ತಪ್ಪು ಮಾಡಿ ಇವನ್ನು ಪ್ರೂವ್ ಮಾಡುವಂತ ಇಬ್ಬರು ಪ್ರೂವ್ ಮಾಡ್ಬೇಕು, ಇಬ್ಬರಿಗೂ ಜವಾಬ್ದಾರಿ ಇದೆ. ಯಾರು ಸರಿಯಾಗಿ ಮಾಡದೆ ಹೋದ್ರೂ ಕೇಸ್ ಹೋಗ್ಬಿಡುತ್ತವ್ರು, ಸರಿಯಾಗಿ ಮಾಡಿದಾಗ ಅವ್ರು ಗೆಲ್ತಾರೆ. ಅದಕ್ಕೇನೆ ದುರ್ಯೋಧನಾದಿಗಳಿಗೂ ಪರಮಾತ್ಮ ಜಗತ್ತಿನ ನ್ಯಾಯ ಹಾಗೆ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದಾನೆ. ಆದ್ದರಿಂದ ಆಗಲೇ ಕೊಂದುಬಿಟ್ರೆ ಅವ್ರ ಮುಂದೆ ಪರಮ ಪಾಪಿಗಳು ಭಾರಿ ತಪ್ಪು ಮಾಡಲಿಕ್ಕಿದ್ದಾರೆ ಅನ್ನೋ ವಿಷಯ ಗೊತ್ತಾಗದಂತೆ ಆಗುತ್ತೆ. ಜನಗಳಿಗೆ ಗೊತ್ತಾಗಬೇಕು, ತನಗೆ ಗೊತ್ತಿದೆ, ಜನಕ್ಕೆ ಗೊತ್ತಾಗಬೇಕಲ್ಲ. ಪರೀಕ್ಷೆಯಲ್ಲಿ ಬೇಷ್ಟು ಗೊತ್ತು, ಈ ಹುಡುಗ ಪಾಸ್ ಆಗ್ತಾನೆ, ಇವ್ರು ಫೇಲ್ ಆಗ್ತಾನೆ ಅಂತ ತಾನೇ ತೀರ್ಮಾನ ಮಾಡೋಂಗಿಲ್ಲ. ಪರೀಕ್ಷೆ ಮಾಡಿ ತೀರ್ಮಾನ ಮಾಡಬೇಕಲ್ಲ. ತಾನೇ ತೀರ್ಮಾನ ಯಾರ್ಯಾರು ಗಲಾಟೆ ಆಗಿರ್ಬೇಕು, ಅವ್ರವ್ರಿಗೆ ಹೇಗಾಗಿದೆ, ಅದು ಫೇಲ್ ಮಾಡಿಬಿಟ್ಟ ಅಂತ ಅಡ್ಜಸ್ಟ್ ಮಾಡಿಕೊಂಡಿದ್ದಾರೆ, ರ್ಯಾಂಕ್ ಕೊಟ್ಟ ಅಂತ ಹೇಳ್ತಾರೆ. ಅದು ಪೇಪರ್ ಕೊಟ್ಟು ಎಕ್ಸ್ಚೇಂಜ್ ಮಾಡಿಬಿಟ್ಟಾಗ ಏನು ಮಾಡ್ಲಿಕ್ಕೆ ಬರಲ್ಲ. ಆಗ ನೋಡಿ ಲಾಸ್ಟ್ ಅವ್ರು ಕೇಳ್ತಾರೆ, ನೋಡು ಪ್ರೂಫ್ ಇದೆ. ಪ್ರೂಫ್ ಯಾವಾಗಲೂ ಪ್ರೂಫ್ ಇಲ್ಲದೆ ಕೆಲಸ ಮಾಡಬಾರ್ದು. ಪೂರ್ವಂ ವಧೇ ನಹಿ ಸಮಸ್ತ ಸೇವ ದೋಷಾಹ, ಅದಕ್ಕೆ ಪ್ರಮಾಣ ಕೊಟ್ಟೆ ಮಾತಾಡಬೇಕು. ಪ್ರತಿಯೊಂದಕ್ಕೂ ಪ್ರಮಾಣ ಕೊಟ್ಟು ಹೇಳ್ತಾರೆ ಆಚಾರ್ಯ. ದೋಷಾಂ ತೇಷಾಂ ಪ್ರಯಾಂತಿ ವಿವೃತಿಂಚ ತದರ್ಥತೋಪಿ ಛತ್ತಾತ ಚಾಹ. ವಿಷ್ಣು ಭೀಮಸೇನ ಬಗ್ಗೆ ಒಂದು ಪ್ರಶ್ನೆ ಬಂದಿದ್ದಕ್ಕೆ ಉತ್ತರ ಇದೆ. ಏನು ಪ್ರಶ್ನೆ ಬಂತು, ಶುದ್ಧ ಭಾಗವತ ಧರ್ಮ ಅಂತ ಹೇಳ್ತೀರಿ, ರಥ ಅಂತ ಹೇಳ್ತೀರಿ, ಈ ಧರ್ಮ ತಪ್ಪಿದಾಗಾಯ್ತಲ್ಲ ಅಂತ ಕೇಳಿದರೆ ಧರ್ಮ ತಪ್ಪಿಲ್ಲ. ನಿಜವಾಗ್ಲೂ ತಪ್ಪಿದ್ದು ಯಾರಿಲ್ಲಿ, ಧರ್ಮರಾಜನೇ ಹೊರತು ಭೀಮಸೇನ ಅಲ್ಲ. ತನ್ನ ಆಗಿನ ಕಾಲಕ್ಕೆ ಏನು ಮಾಡಬೇಕಾಗಿತ್ತು ಭೀಮ ಮಾಡಿ ಆಗಿಬಿಟ್ಟಿದೆ. ಶುದ್ಧ ಧರ್ಮ ಅಂದ್ರೆ ಏನು, ಏನು ಮಾಡಲೇಬೇಕು ಅದನ್ನು ಮಾಡೋದು ಸೂಕ್ಷ್ಮ ಧರ್ಮ. ಶುದ್ಧ ಸೂಕ್ಷ್ಮ ಧರ್ಮ ರಥ ಅಂತ ಅರ್ಥ. ಅಪರೆಂಟ್ ಬೇರೆ, ರಿಯಲ್ ಬೇರೆ. ರಿಯಲ್ ಧರ್ಮಾಚರಣೆ ಮಾಡಿದ ಭೀಮಸೇನನೇ. ಕ್ಷತ್ತಾತ ಚಾಹ ಸುಭಜೋ ಅಂತ್ಯಜ ಭಾಷಯೈವ ಧರ್ಮಾತ್ಮಜಂ ವಿಷಹುತಾಶ ಭಯಾತ್ ಪ್ರತೀತಾಃ ಆಧ್ವಂತಿತಿ ಸ್ಮ ಸತಥೇತಿ ವಚೋಭ್ಯುದೀರ್ಯ ಪ್ರಾಯಾಚ್ಚ ವಾರಣವತಂ ಪೃಥಯಾನುಜೈಶ್ಚ. ಕ್ಷತ್ತ ವಿತರ, ಕ್ಷತ್ತ ಅಂದ್ರೆ ವಿದುರ. ಆಹಾ ಸುವಚಃ, ಒಳ್ಳೆ ಮಾತು ವಿದುರ. ವಿದುರನಿಗೆಲ್ಲ ಗೊತ್ತು ಸಂಚಲ. ಇವತ್ತೇನು ಮಾಡಿಬಿಡ, ಅಂತ್ಯಜ ಭಾಷೆಯೈವ. ಅಂತ್ಯಜ ಭಾಷಾ ಅಂದರೆ ಗುಹ್ಯ ಭಾಷಾ ಅಂತ. ಗುಹ್ಯ ಭಾಷೆಯಿಂದ ಮ್ಲೇಚ್ಛ ಭಾಷಾ, ಗುಹ್ಯ ಭಾಷಾ ಅಂತ ಹೇಳ್ತಾರೆ ಅದಕ್ಕೆ. ಧರ್ಮಾತ್ಮಜಂ, ಧರ್ಮ ಒಂದು ವಿದುರ ಹೇಳಿದ. ಅನ್ಯಾಯ ಏನಾಗುತ್ತೆ, ಗಟ್ಟಿಯಾಗಿ ಹೇಳಬಾರ್ದು, ಗಟ್ಟಿಯಾಗಿ ಹೇಳಬಾರ್ದು, ಗೊತ್ತಾಗ್ಬಿಡುತ್ತೆ. ಹೇಳದೇ ಇರಬಾರ್ದು, ಗೊತ್ತೇ ಆಗೋದಿಲ್ಲ. ಅದಕ್ಕೇನು ಮಾಡ್ತಾನೆ, ಕೋಡ್ ಇದರಲ್ಲಿ ಕೋಡ್ ಭಾಷೆಯಲ್ಲಿ ಹೇಳ್ತಾ ವಿಷಹುತಾಶ ಭಯಾತ್ ಪ್ರತೀತಾಹ ಆಧ್ವಂ. ಅದು ಹೇಳಿದ ಮಾತು ಅಲ್ಲಿ ಬರುತ್ತೆ, ಸಾರಾಂಶ ಹೇಳಿಬಿಡ್ತಾರೆ. ವಿಷ ಹುತಾಶ ಭಯಾತ್, ವಿಷ ಹಾಕೋ ಸಂಭವ ಇದೆ, ಬೆಂಕಿ ಇಡ್ತಾರೆ, ಹುಷಾರಾಗಿರಿ ಅಂತ ಹೇಳಿದ. ಗೊತ್ತಾಯ್ತಾ. ಒಗಟು ಮಾತಲ್ಲೇ ಹೇಳ್ತಾನೆ, ಒಗಟಾಗಿ ಹೇಳ್ತಾನೆ. ಮಹಾಭಾರತ ಹೇಳ್ತಾರೆ ಯಾವ ವಾಕ್ಯ ಅಂತೇಳಿ, ಆಚಾರ್ಯ ತಾತ್ಪರ್ಯ ನಿರ್ಣಯ ಆದ್ದರಿಂದ ಅದನ್ನು ಹೇಳ್ಬಿಡ್ತಾನೆ. ವಿಷಹುತಾಶ ಭಯಾತ್ ಪ್ರತಿ. ಉಳಿದವ್ರಿಗೆ ಅರ್ಥನೇ ಆಗಲಿಲ್ಲ, ಏನೋ ಮಾತಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಹೊರತು ಇದಾಗಲಿಲ್ಲ. ಇಲ್ಲವ್ರು ದುರ್ಯೋಧನ ಏನು ಮಾಡ್ತಿದ್ದ, ವಿದುರನ ಶಿಕ್ಷೆ ಮಾಡ್ತಿದ್ದಿಲ್ಲ, ಬಟ್ ಪ್ಲಾನ್ ಚೇಂಜ್ ಮಾಡ್ಬೇಕಾಗ್ತಿದೆ. ಅಲ್ಲೊಂದು ಪ್ರಶ್ನೆ ಇದೆ. ವಿದುರ ಹಾಗಿದ್ರೆ ಹೇಳ್ಬಿಟ್ಟು ತಪ್ಪಿಸ್ಬಿಡ್ಬೋದಾಗಿತ್ತಲ್ಲ ಅಂತ ಕೇಳ್ಬೋದು. ಹೇಳ್ಬಿಟ್ಟು ತಪ್ಪಿ ಹೋಗ್ತಿತ್ತು ನಿಜ. ಆದರೆ ದುರ್ಯೋಧನ ಇನ್ನೊಂದು ಪ್ಲಾನ್ ಮಾಡ್ತಾನೆ, ಅದು ತನಗೆ ಗೊತ್ತಾಗದೆ ಹೋಗೋದು. ಇದು ಗೊತ್ತಿದೆ, ಈಗ ಗೊತ್ತಿದ್ದ ಪ್ರಾಬ್ಲಮ್ ಆದರೆ ಏನು ಮಾಡ್ಬೋದು, ಸಾಲ್ವ್ ಮಾಡಿಬಿಡ್ಬೋದು. ಬೇರೆ ರೀತಿ ಮಾಡಿದ್ರೆ ನನಗೆ ಗೊತ್ತಾಗೋದಿಲ್ಲ. ಅದಕ್ಕೇನು ಮಾಡಬೇಕು, ಈಗಲೇ ಸರಿ ಒಪ್ಪಿದಾಗ ಮಾಡಿ ಚೇಂಜ್ ಮಾಡಿಬಿಡೋದು. ಇದು ಜಾಣತನ ಇದು.
ತಪ್ಪಿತಸ್ಥರನ್ನು ಹಿಡಿಬೇಕಾದ್ರೆ ಎಷ್ಟು ಮೆಥಾಡಿಕಲ್ ಆಗಿರಬೇಕು. ಅಷ್ಟೆಲ್ಲ ಜ್ಞಾನ ಬರೋದು ಮಹಾಭಾರತ ಆತ್ಮನಿರ್ಣಯ ಓದ್ದಾಗ. ಸುವಚ ಅಂತ್ಯಜ ಭಾಷಯೈವ ಧರ್ಮಾತ್ಮಜಂ ವಿಷಹುತಾ ಚ ಭಯಾತ್ ಪ್ರತೀತಾ ಆಧ್ವಂತಿತಿ ಸ್ಮ ಸ ತಥೇತಿ ವಚಃ ಅಭ್ಯುದೀರ್ಯ ಪ್ರಾಯಶ್ಚ ವಾರಣವತಂ ಪೃಥಯಾನುಜೈಶ್ಚ. ವಾರಣಾವತ ಹೊರಟೇ ಬಿಟ್ಟ, ತಾಯಿಯೊಂದಿಗೆ ತಮ್ಮಂದಿರೊಂದಿಗೆ ಹೊರಟ. ತಾನ್ ಹಂತುಮೇವ ಚ ತದಾ ಧೃತರಾಷ್ಟ್ರಸೂನು ಲಾಕ್ಷಾಗೃಹಂ ಸಪದಿ ಕಾಂಚನ ರತ್ನಗೂಢಂ ಕೃತ್ವಾಭ್ಯಯಾತಯತಮುತ್ರ ಚ ವಿಷ್ಣುಪದ್ಯಾಂ ಸ್ವಾಮಾತ್ಯಮೇವ ಚ ಪುರೋಚನ ನಾಮಧೇಯಂ. ಅವನೇನು ಪ್ಲಾನ್ ಮಾಡಿದ್ದಾನೆ ಆ್ಯಕ್ಚುಲಿ ಅವ್ರ ಅಪ್ಪನ ಬುದ್ಧಿನೆಲ್ಲ ಹೇಳಲಿಲ್ಲ, ದೂರ ಇರಿಸ್ಬಿಟ್ಟು ಸಾಕು ಅಂತ ಹೇಳಿಬಿಟ್ಟ. ಆದರೆ ಅಲ್ಲಿ ದೂರ ಸೆವಾಡ್ ಕೊಂದು ಬಿಡಬೇಕು ಅಂತ ಒಂದು ಪ್ಲಾನ್ ಇದೆ. ಅದನ್ನು ಹೇಳಿದ್ರೆ ಒಪ್ತಿದ್ದಿಲ್ಲ, ಆ ಸ್ಥಿತಿಯಲ್ಲಿ ಇರಲಿಲ್ಲ ಅಂತ ಧೃತರಾಷ್ಟ್ರ. ಅದಕ್ಕೆ ಅದು ಗೊತ್ತಾಗದಂತೆ ಬರೀ ದೂರ ಹಾಕೋದು, ಅಲ್ಲಿರೋದು ಚೆನ್ನಾಗಿ ಏರ್ಪಾಟ್ ಮಾಡ್ತೀನಿ ಹೇಳೋದು, ಸುಟ್ಟಯ್ಯೋ ಪಾಪ ಬೆಂಕಿ ಮೇಲೆ ಸುಟ್ಟೋದ್ರು ಅಂತ ಹೇಳೋದು, ತಾನು ಮಾಡಿದ್ದು ಅಂತ ಗೊತ್ತಾಗಬಾರ್ದು. ಹೇಳಿಬಿಟ್ಟಿದ್ರೆ ಧೃತರಾಷ್ಟ್ರ ಇನ್ನೂ ಅಷ್ಟು ಬುದ್ಧಿ ಕೆಟ್ಟಿಲ್ಲ, ಅದರಿಂದ ಒಪ್ತಿದ್ದಿಲ್ಲ. ಆಗಬಾರ್ದು ಅಂತಾನೆ ದೂರ ಇಡಿಸೋ ಪ್ಲಾನ್ ಮಾಡಿ ಕೊಲ್ಲೋ ಪ್ಲಾನ್ ಮಾಡ್ದ. ತಾನ್ ಹಂತುಮೇವ ಚ ಹಂತುಮೇವ ಕೊಲ್ಲಬೇಕು ಎಂಬ ಉದ್ದೇಶದಿಂದನೇ ತತ ಧೃತರಾಷ್ಟ್ರ ಸೂನು ದುರ್ಯೋಧನ ಲಾಕ್ಷಾಗೃಹಂ ಸಪದಿ ಕಾಂಚನ ರತ್ನಗೂಢಂ. ಲಾಕ್ಷಾಗೃಹ ಮಾಡಿಸಿದ, ಅರಗಿನ ಮನೆ. ಲಾಕ್ಷ ಅಂದರೆ ಅರಗು, ಅರಗಿನ ಮಾಡದ. ಸಪದಿ ಕಾಂಚನ ರತ್ನಗೂಢಂ, ಫಾಸ್ಟ್ ಕಟ್ಟಿಸ್ತಾನ ಒಂದು ಮನೇನ. ಫಾಸ್ಟ್ ಫೌಂಡೇಶನ್ ಯಾವ ಬಿಡಿಸ್ಬೋದು, ಫೌಂಡೇಶನ್ ಸರಿ ಇಲ್ಲದವ್ರು ಪರವಾಗಿಲ್ಲ, ಕ್ಯೂರಿಂಗ್ ಆಗದೆ ಹೋದ್ರೂ ಪರವಾಗಿಲ್ಲ. ಯಾತಕ್ಕೆ ಯಾಗೋ ಉದ್ದೇಶ ಇರೋದೇನು ಕೊಲ್ಲಬೇಕು ಅಂತೇಳಿ ಫಾಸ್ಟಾಗಿ ಕಟ್ಸಿಬಿಡೋದು, ಕಳಿಸ್ಬಿಟ್ಟ. ಯಾವುದು ಎಲ್ಲಿ ಬರುತ್ತೆ ಹೇಳ್ತೀನಿ, ಮುಂದೆ ಹೇಳ್ತೀರ. ಕಾಂಚನ ರತ್ನಗೂಢಂ ಅವ್ನು ಹ್ಯಾಕೆ ಕಟ್ಸಿದಾನು ಗೊತ್ತಾ? ಮೇಲೆ ಬಡೆಯೆಲ್ಲ ಅರಗು ಅದು ಇನ್ನೂ ಹೇಳೋದಾದ್ರೆ ತಕ್ಷಣ ಹತ್ತಿರಿಬೇಕು ಅಂತ ಪದಾರ್ಥ ಉಪಯೋಗಿಸಿದ್ರು, ತಕ್ಷಣ ಹತ್ತಿರಿಬೇಕು. ಮೇಲ್ಗಡೆ ಮಾತ್ರ ಕಾಂಚನ ರತ್ನಗೂಢಂ, ಅಲ್ಲಲ್ಲಿ ಬಂಗಾರ ಗಿಂಗಾರ ಲಿಪಿಸ್ಬಿಟ್ಟಿದ್ದಾನೆ. ನೋಡೋರಿಗೆ ಏನು ಅನಿಸ್ಬೇಕು? ದುರ್ಯೋಧನ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾನೆ ಪಾಂಡವರಿಗೆ ಪಾಪ ಅಂತೇಳಿ ಭ್ರಮೆ ಬರಬೇಕು. ಆ ರೀತಿ ಭ್ರಮೆ ಒಂದು ಏನು ಮಾಡ್ತಾರೆ ಅವರು, ನಿಶ್ಚಿಂತೆಯಾಗಿರ್ಬಿಡ್ತಾರೆ. ಅವಾಗ ಹೊಡಿಬೇಕು. ಡೌಟ್ ಬಂದರೆ ಕೇರ್ಫುಲ್ ಆಗಿರ್ತಾರೆ, ಡೌಟ್ ಬರಬಾರ್ದು ಅವ್ರಿಗೆ. ಡೌಟ್ ಬರದೇ ಇರ್ಬೇಕಾದ್ರೆ ಏನು ಮಾಡಬೇಕು? ನೋಡೋದಕ್ಕೆ ಭಾಳ ಅಟ್ರಾಕ್ಟಿವ್ ಆಗಿರ್ಬೇಕು. ಆ ರೀತಿ ಮಾಡಿಬಿಟ್ರೆ ಸಮಸ್ಯೆ ಬರೋದಿಲ್ಲ. ಈಗ ಸಾಮಾನ್ಯವಾಗಿ ಹೋಟೆಲ್ಗಳು ಹೇಳ್ತಾರಂತೆ, ಅವ್ರೇನು ಟೇಬಲ್ ತಿಂದು ಒದ್ಬಿಟ್ರೆ ಒರೆಸ್ಬಿಡ್ತಾರೆ ಅಷ್ಟೇ, ಗೋಮ ಗೇಮ ಅದೇ ಆದಿಲ್ಲ, ಅಲ್ಲಿರೋದು ಕಾಣಿಸೋದಿಲ್ಲ ಅಷ್ಟೇ. ಈಗ ಡೈ ಮಾಡ್ಕೋತಾರೆ, ಉದ್ದೇಶ ಏನು? ಡೈ ಮಾಡ್ಕೊಳ್ಳಿ ಹೆಂಗೇನು ಆಗೋದಿಲ್ಲ, ಅವರು ಬೆಳಗಾಗಿರೋದು ಕಾಣಿಸೋದಿಲ್ಲ. ಇಷ್ಟೇ ಅವ್ರು ದುರ್ಯೋಧನ ಮಾಡಿ. ಕಾಂಚನ ರತ್ನಗೂಢ, ಅದು ಬಂಗಾರ ರತ್ನ ಎಲ್ಲ ಫಿಕ್ಸ್ ಮಾಡಿಬಿಟ್ಟು ನೋಡೋರಿಗೆ ಭಾರಿ ಅಟ್ರಾಕ್ಟಿವ್ ಆಗಿ ಮಾಡಿ, ಭಾರಿ ಪಾಂಡವರ ಬಗ್ಗೆ ಭಾರಿ ಪ್ರೀತಿ ಇದೆ ಅಂತ ನಾಟಕ ಮಾಡುತ್ತಾ ಅಷ್ಟು ಮಾಡ್ದ. ಕೃತ್ವ ಅಭ್ಯಯಾತಯತ ಮುತ್ರ ಚ ವಿಷ್ಣುಪದ್ಯಾಂ ಸ್ವಾಮಾತ್ಯಮೇವ ಚ ಪುರೋಚನ ನಾಮಧೇಯಂ. ಕ್ರುದ್ಧ ಅಭ್ಯಪಾತ ಮುತ್ರ ಚ ವಿಷ್ಣುಪದ್ಯಾಂ. ಯಾಕೆ ಕಳಿಸ್ಕೊಟ್ಟ ಅಂದರೆ ಗಂಗಾ ನದಿಯ ಮೂಲಕ ಕಳಿಸ್ಕೊಟ್ಟ. ಅಂದರೆ ಜಲಪ್ರಯಾಣ ಮುಂದೆ ಹೇಳ್ತಾರೆ. ಜಲಪ್ರಯಾಣ ಅಂದರೆ ಹಿಂದೆಲ್ಲ ಪದ್ಧತಿ ಇತ್ತು, ಇವತ್ತು ನೌಕಾ ಪ್ರಯಾಣ ಅಂತ ಕರೆಯೋದಿಲ್ಲ. ದ್ವಾರಕೆಗೆ ಕೂಡ ಆ ರೀತಿ ಹೋಗಿದ್ದಕ್ಕೆ ಹಾಕೊಂಡ್ಬಂದಿದ್ದು. ಬೋಟಲ್ಲಿ ಬಂದಾಗ ರೈಲಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ಬೇರೆ ವೆಹಿಕಲ್ ಇರ್ಬೋದು, ಜಲಪ್ರಯಾಣನೂ ಮಾಡ್ಬೋದು. ಇವತ್ತು ಅವೆಲ್ಲ ಇದೆ ಜಲಪ್ರಯಾಣ. ಹೆವಿ ರೋಡಲ್ಲೇ ಒಯ್ಯೋದು ಹೇಗೆ ಒಯ್ತಾರೆ? ಫ್ಲೈಟಲ್ಲಿ ಒಯ್ಯೋದಿಲ್ಲ, ಎಲ್ಲ ಇದರಲ್ಲೇ ಹೋಗೋದು. ಆದರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ, ಆಗೋದಿಲ್ಲ. ಇದು ತಿಂಗಳಿಗಟ್ಟಲೆ ಬೇಕು ಇದಕ್ಕೆ. ಅದು ಒಂದು ದಿವಸ 2 ದಿವಸದಲ್ಲಿ ಹೋದ್ರೆ ತಿಂಗಳಿಗಟ್ಟಲೆ ತಗೊಳ್ತಾರೆ ಇವರು. ಬಟ್ ಅದು ಕಾಯ್ತಾರೆ ಅದಕ್ಕೆ. ಅದು ಗೂಡ್ಸ್ ಗಾಡಿಗಳು ಹೇಗೋ ಹಾಗೆ ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಕೃತ್ವ ಅಭ್ಯಯಾತಯದ ಮುತ್ರ ಚ ವಿಷ್ಣುಪದ್ಯಾಂ ಸ್ವಾಮಾತ್ಯಮೇವ ಚ ಪುರೋಚನ ನಾಮಧೇಯಂ. ಗಂಗಾ ನದಿಯ ಮೂಲಕ ಗಳಿಸಿಕೊಟ್ಟ. ಪುರೋಚನ ನಾಮಧೇಯಂ, ಅವನಿಗೊಬ್ಬ ಮಂತ್ರಿ ಇದ್ದ, ಪುರೋಚನ ಅಂತ ಅವನ ಹೆಸರು. ಅವನ್ನ ಕಳಿಸ್ಕೊಟ್ಟಿದ್ದ. ಮೇಲ್ವಿಚಾರಣೆ ಎಲ್ಲ ಅವನ ಕೆಲಸ. ಇವರು ಕೊಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಕಳಿಸ್ಕೊಟ್ಟಿದ್ದ. ಅವನು ಯಾರು? ಪೂರ್ವಂ ಪ್ರಹಸ್ತ ಇತಿ ಯಸ್ತ್ವಭವತ್ ಸುತಾಸು ಪಾಪಃ ಸೋಭ್ಯೇತ್ಯ ಪಾಂಡುತನಯ ನಭವತ್ಯ ಮಂತ್ರಿ ದುರ್ಯೋಧನಂ ಪ್ರತಿವಿಹಾಯ ಭವತ್ ಸಕಾಶಂ ಆಯಾತ ಇತ್ಯವದತೇಷು ಸಕೂಟವಾಕ್ಯಂ. ಪೂರ್ವಂ ಪ್ರಹಸ್ತಃ ಇತಿ ಯಃ ತು ಅಭವತ್ ಸುಪಾಪಃ ಸಹ ಅಭ್ಯೇತ್ಯ ಪಾಂಡುತನಯಾನ್ ಅಭವತ್ ಚ ಮಂತ್ರಿ ದುರ್ಯೋಧನಂ ಪ್ರತಿ ವಿಹಾಯ ಭವತ್ಸಕಾಶಂ ಆಯಾತಃ ಇತಿ ಅವದತ್ ಯೇಷು ಸಹ ಕೂಟವಾಕ್ಯಂ. ಅವನು ಹಿಂದಿನ ಜನ್ಮದಲ್ಲಿ ಪ್ರಹಸ್ತ, ಗೊತ್ತಲ್ಲ, ಅವನೇನಾಗಿದ್ದ ಅಲ್ಲಿ? ರಾವಣನ ಮಂತ್ರಿ ಆಗಿದ್ದ. ರಾವಣನ ಮಂತ್ರಿ ಅವನಲ್ಲಿ. ಇಲ್ಲಿ ಇವರು ಮಂತ್ರಿ, ಇಲ್ಲಿ ಕೌರವರ ಮಂತ್ರಿ, ಇಲ್ಲಿ ವಿಲನ್ ಇವನು. ಅಲ್ಲಿ ರಾವಣ ವಿಲನ್, ಅವನ ಮಂತ್ರಿ.
ಸತ್ರು ಕೂಡ ಹುಟ್ಟು ಕೂಡ ಸುಟ್ಟರು ಹೋಗೋದಿಲ್ಲ ಅಂತ ಹೇಳ್ತಾರಲ್ಲ, ಸತ್ರು ಹೋಗೋದಿಲ್ಲ. ಸ್ವರೂಪ ಅಂದ್ರೆ ಅದೇನು. ಪೂರ್ವಂ ಪ್ರಹಸ್ತ ಇತಿ ಯಸ್ತು ಅಭವತ್ಸು ಪಾಪಃ ಸಹ ಅಭ್ಯೇತ್ಯ ಪಾಂಡುತನಯಾನ್ ಅಭವತ್ಯ ಮಂತ್ರಿ. ಇಲ್ಲಿ ಬಂದು ನಾನು ನಿಮ್ಮ ಮಂತ್ರಿ ಆಗ್ತೇನೆ ಅಂತ ಬಂದ. ಇವ್ರು ಬರ್ತಿಲ್ಲಗೆ ವೆಲ್ಕಮ್ ಮಾಡಿದ ಅವ್ರನ್ನ. ವೆಲ್ಕಮ್ ಮಾಡಿ ನಾನು ಏರ್ಪಾಟ್ ಮಾಡಕ್ಕೆ ಬಂದಿದ್ದೇನೆ, ದುರ್ಯೋಧನ ಮಂತ್ರಿ ಆಗಿದ್ದೆ, ನಾನು ಪರಮ ಪಾಪಿ, ಅವನು ಬಿಟ್ಟು ಬಂದ್ಬಿಟ್ಟೆ ಅಂತ ಹೇಳ್ತಾರೆ. ಸುಳ್ಳೆ ಇರೋದು, ಬಿಟ್ಟು ಬಂದ್ಬಿಟ್ಟೆ ಅಂತ ಹೇಳ್ತಾನೆ. ಅದು ನಂಬಿಕೆ ಹುಟ್ಟಿಸ್ಬೇಕಲ್ಲ. ಅವನ ಕಡೆ ಅವನಂದ್ರೆ ಡೌಟ್ ಬರುತ್ತೆ ಅವ್ರಿಗೆ. ಅವನು ಕೆಟ್ಟವರು ಅಂತ ಗೊತ್ತಿರೋದಂತೆ ಕೆಟ್ಟತನ ಹುಡುಕ್ಬೋದು. ಅದಕ್ಕೆ ನಂಬಿಕೆ ಹೊಡೆದ ಬಿಟ್ಟು ಬಂದ್ಬಿಟ್ಟೆ ಪಾಪಿಷ್ಟ ಅಂತೇಳಿ ಇಲ್ಲಿ ಬಂದು ವಿರೋಧಿ ಕೆಲಸ ಮಾಡ್ತಾನೆ. ಎಲ್ಲ ಎಷ್ಟು ಮೋಸ ಮಾಡ್ತಾರೆ ಎಂಬುದಕ್ಕೆ ಸಾಕ್ಷಿ. ನಂಬಿಕೆ ದ್ರೋಹ ಮಾಡಕ್ಕೆ ಬಂದಿದ್ದಾನೆ ಅವನಿಗೆ. ಪಾಂಡುತನಯಾನ್ ಅಭವಚ್ಚ ಮಂತ್ರಿ ದುರ್ಯೋಧನಂ ಪ್ರತಿವಿಹಾಯ ಭವತ್ ಸಕಾಶಂ ಆಯಾತಃ. ದುರ್ಯೋಧನ ಬಿಟ್ಟು ಬಿಟ್ಟು ನಿಮ್ಮ ಹತ್ರ ಬಂದಿದ್ದೇನೆ ನಾನೀಗ. ಇತಿ ಅವಧದೇಶು ಸ ಕೂಟವಾಕ್ಯಂ. ಕೂಟವಾಕ್ಯ ಸುಳ್ಳು ವಾಕ್ಯ, ಮೋಸದ ವಾಕ್ಯ, ವಂಚನೆಯ ಮಾತನ್ನು ಆಡಿದ. ಇಷ್ಟೆಲ್ಲ ಎಷ್ಟು ಪ್ಲಾನ್ ಮಾಡಿದ್ದಾನೆ ದುರ್ಯೋಧನ ಅಂತ. ಇದೆಲ್ಲ ಧೃತರಾಷ್ಟ್ರ ಗೊತ್ತಿಲ್ಲ, ಈ ಭಾಗ ಗೊತ್ತಿಲ್ಲ ಅವನಿಗೆ. ಜನ ಏನೋ ಏರ್ಪಾಟ್ ಮಾಡ್ತೀನಿ ಬಿಡ ಅಂತ ನಂಬ್ಕೊಂಡ್ಬಿಟ್ಟು ಅಷ್ಟೇ. ದೂರ ಕಳಿಸೋ ಉದ್ದೇಶ ತಾನೇ, ಹೋಗ್ಲಿ ಅಂತೇಳಿ. ಅದು ಇವ್ರಿಗೆ ಅನುಕೂಲ ಆಗತ್ತೆ, ಅವ್ರು ಸ್ವಲ್ಪ ಕಷ್ಟಪಡ್ತಾರೆ ಪಡ್ಲಿ. ಅದು ಸತ್ತೋಗ್ತಾರೆ, ಆ ಮಟ್ಟಿಗೆ ಇನ್ನೂ ಬಂದಿಲ್ಲ ಅಂತ. ಆ ಯಾರಿಗೆ ಅಲ್ಲಿ ಇವ್ ಧೃತರಾಷ್ಟ್ರನಿಗೆ ಗೊತ್ತಿಲ್ಲ, ಅದನ್ನ ಹೇಳ್ತಾರೆ. ಧೃತರಾಷ್ಟ್ರನಿಗೆ ಇವ್ರಿಗೆ ಹೇಳ್ತಾರೆ, ಏನಂತ ಹೇಳ್ತಾರೆ, ಮುಂದೆ ಮಿಲಿಮಿಟ್ರೆ ಹೇಳ್ತಾರೆ. ಅವ್ರ ಬಗ್ಗೆ ಹೇಳೋದಕ್ಕೆ ಹೊರಟಿರೋದೆ. ಕೂಟವಾಕ್ಯಂ ದಿವ್ಯಂ ಗೃಹಂಚ ಭವತಾಂ ಹಿ ಮಯೋಪನೀತಂ ಪ್ರೀತ್ಯೈವ ಪಾಪಮನು ಯಾತು ಮಹಂ ನ ಶಕ್ತಃ ಯುಷ್ಮಾಸು ಧರ್ಮಧೃತಿಮತ್ಸು ಸದಾ ನಿವತ್ಸ್ಯ ಇತ್ಯೂಚಿ ವಂಸಮಮುಮಾಹುರಹೋ ಸುಭದ್ರಂ. ದಿವ್ಯಂ ಗೃಹಂ ಚ ಭವತಾಂ ಹಿ ಮಯಾ ಉಪನೀತಂ. ನಾನು ನಿಮಗೆ ಒಳ್ಳೆ ದಿವ್ಯವಾದ ಗೃಹ ತಯಾರು ಮಾಡಿದ್ದೇನೆ. ಪ್ರೀತ್ಯೈವ, ನಿಮಗೆ ಭಾರಿ ಪ್ರೀತಿ ನನಗೆ. ಪಾಪ ಮನುಯಾತು ಮಹಂಸ ನಶಕ್ತಃ. ದುರ್ಯೋಧನ ಅನುಸರಣೆ ಆಗಲಿಲ್ಲ, ಭಾರಿ ಪಾಪಿಷ್ಟ ಅವನು. ಸಾಕಾಗೋತು ಅವನ ಜೊತೆಗೆ ಇದ್ದು ಅದಕ್ಕೆ ಬಿಟ್ಟುಬಿಟ್ಟೆ ಅಂತ ಹೇಳ್ತಾನೆ. ಯುಷ್ಮಾಸು ಧರ್ಮ ಧೃತಿಮಸ್ತು. ಧರ್ಮದಲ್ಲಿ ಧೈರ್ಯ ಇರೋರು ನೀವು, ಭಾರಿ ಧರ್ಮಿಷ್ಠರು, ಭಾರಿ ಲೇಕ್ ಮಾಡಿದ್ದೆ ನಿಮ್ಮನ್ನು, ಅದಕ್ಕೆ ಜೊತೆ ಬಂದಿದ್ದೇನೆ ಅಂತ ಹೇಳ್ತಾನೆ. ಧೃತಿಮತ್ಸು ಅದೆಲ್ಲ ಹೇಳ್ಕೊಟ್ಟಿದ್ದೆ ಅವನು ಪ್ಲಾನು. ಈ ಮಾಡು ಅಂತ ಹೇಳೇ ಪ್ಲಾನ್ ಮಾಡ್ತಾನೆ. ಎಷ್ಟೋ ಸರ್ತಿ ಮೋಸ ಮಾಡೋದು ಹಾಗೆ, ನಂಬಿಕೆ ದ್ರೋಹ, ನಂಬಿಕೆ ಹೊಡಿಸಿ ನಾಶ ಮಾಡೋದು. ಧೃತಿಮಸ್ಸು ಸದಾ ಬೇನ ಶಿವ ನಿವತ್ಸೆ. ನಿಮ್ಮೇ ಎಲ್ಲಿ ಹೋಗೋದು, ನಿಮ್ಮಲ್ಲೇ ವಾಸ ಮಾಡ್ತೇನೆ ಆಯ್ತಾ. ಅವನ ಜೊತೆ ಮತ್ತೆ ಹೋಗೋದೇ ಇಲ್ಲ, ನೀವೇ ನನಗೆ ಆಶ್ರಯ. ಇತ್ಯೂಚಿ ವಂಸಮಮು ಮಾಹುರಹೋ ಸುಭದ್ರಂ. ಆಗ ಅವ್ರೇನು ಭಾರಿ ಒಳ್ಳೇದಪ್ಪ ಅಂತ ಹೇಳಿದ್ರು. ಗೊತ್ತೇನು ವಿಷಯ ಆಗಬಾರ್ದು, ಡೌಟ್ ಗಿಫ್ಟ್ ಹೇಳಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ನಂಬಿಸಿದಾಗ ಅವನು ಮಾಡ್ತಾರೆ, ನಂಬಿದಾಗ ಇವರು ಮಾಡ್ತಾರೆ. ಇವ್ರಿಗೆ ಗೊತ್ತಿವರಿಗೆ ನಂಬಿದಾಗ ಮಾಡ್ತಾರೆ ಅಷ್ಟೇ ಹೊರತು ನಂಬಿಲ್ಲ ಅಂದ್ಬಿಟ್ಟು ಏನು ಮಾಡ್ತಾನೆ, ಬೇರೆ ಯೋಚನೆ ಮಾಡ್ತಾನೆ. ಮತ್ತೆ ಅದಾಗಬಾರ್ದು. ಆಗಲಿ ಅಂತ ಹೇಳ್ತಾರೆ. ಆಹುರಹೋ ಸುಭದ್ರಂ ದೃಷ್ಟ್ವೈವ ಜಾತುಷ ಗೃಹಂ ವಸಯಾ ಸಮೇತಂ ತದ್ಗಂಧತೋ ವೃಷಸುತಃ ಪವಮಾನ ಜಾತಂ ತಂಚಾತಿ ಪಾಪಮವದತ್ ಸುಮುಖೈಷ ಪಾಪೋ ಹಂತುಂ ನ ಯಚ್ಛತಿ ಸದಾ ಭವಚ ಪ್ರತೀತಃ. ದೃಷ್ಟ್ವಾ ಏವ ಚ ಜಾತುಷ ಗೃಹಂ ವಸಯಾ ಸಮೇತಂ ತದ್ಗಂಧತಃ ವೃಷಸುತಃ ಪವಮಾನ ಜಾತಂ ತಂಚ ಅತಿಪಾಪಂ ಅವದತ್ ಸುಮುಖ ಏಷಃ ಪಾಪಃ ಹಂತುಂ ನ ಇಚ್ಛತಿ ಸದಾ ಭವಚ ಪ್ರತೀತಃ. ದೃಷ್ಟ್ವೈವ ಜಾತುಷ ಗೃಹಂ. ಅದು ಧರ್ಮರಾಜನಿಗೆ ಏನು ತಲೆಯಲ್ಲಿ ಕೂತಿದೆ, ವಿದುರ ಹೇಳಿದ ಮಾತು ಗೊತ್ತಾಗಿದೆ, ಕೆಟ್ಟಿಗೆ ಏನೋ ಡೇಂಜರ್ ಇದೆ ಅಂತೇಳಿ. ಅದಕ್ಕೆ ಗೃಹ ಪ್ರವೇಶ ಆಯ್ತಲ್ಲಿ. ಆಗ್ತಿರ್ಲಿಕ್ಕೆ ಸರಿಯಾಗಿ ನೋಡ್ದ, ಗಮನಿಸಿದ. ವಸಯಾ ಸಮೇತಂ, ವಾಸನೆಯಿಂದನೇ ಕಂಡು ಹಿಡ್ದ. ಏನಿತ್ತು ಅದರಲ್ಲಿ, ಅದಕ್ಕೆಲ್ಲ ಮಿಕ್ಸ್ ಮಾಡಿದ್ದಾರೆ, ಮೀನಿನ ಇದನ್ನು ಹಾಕಿದ್ದಾರೆ, ಕೊಬ್ಬರಿ ಬೇಗ ಉರಿಬೇಕು ಅಂತೇಳಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅದೆಲ್ಲ ವಾಸನೆ ಹಿಡಿತಿತ್ತು, ಅರ್ಥ ಆಯ್ತು. ಓಹೋ ಸರಿ ಇದೆ, ಮೋಸ ಕನ್ಫರ್ಮ್, ಇದರ ಮಾತೆಲ್ಲ ಕನ್ಫರ್ಮ್. ಇವರು ಮೋಸಗಾರ ಅಂತ ಕನ್ಫರ್ಮ್ ಆಯ್ತು. ಅದು ಅನ್ಕೊಂಡಿದ್ದ ಗಟ್ಟಿ ಆಯ್ತು. ಜಾತುಷಗೃಹಂ ವಸಯಾ ಸಮೇತಂ ತದ್ಗಂಧತಃ, ಅದರ ವಾಸನೆಯಿಂದ ತಿಳ್ಕೊಂಡು, ವೃಷಸುತಃ ಪವಮಾನ ಜಾತಂ. ವೃಷಸುತಃ ಯಮಪುತ್ರ, ವೃಷ ಅಂತ ಯಮದೇವರ ಹೆಸರು. ಪವಮಾನ ಜಾತಂ ವೃಷಸುತಃ, ಯಮನ ಮಗ ವಾಯುಪುತ್ರನೇ ಹೇಳಿದ. ಇಬ್ಬರು ಅಪ್ಪ ಅಮ್ಮನ ಹೆಸರು ಹೇಳ್ತಾನೆ. ಮೂಲದಲ್ಲೇ ತಾರತಮ್ಯ ಇದೆ ಅಂತ ಹೇಳೋದಕ್ಕೋಸ್ಕರ ಗೊತ್ತಾ. ಇಲ್ಲಿ ತಾರತಮ್ಯ ಗೊತ್ತಾಗೋದಿಲ್ಲ. ಇಲ್ಲಿ ಅಣ್ಣ ತಮ್ಮ, ಅಲ್ಲಿ ನೋಡಿದ್ರೆ ಭಾರಿ ಮೇಲಿದ್ದಾರೆ, ಇಲ್ಲಿ ಕೆಳಗೆ. ಅದ್ರ ವ್ಯತ್ಯಾಸ ಹೇಳೋದಕ್ಕೋಸ್ಕರ. ಪವಮಾನ ಜಾತಂ ಆಹ ತಂಚ ಅತಿಪಾಪಂ, ಇವನು ಭಾರಿ ಪಾಪಿಷ್ಠ. ಗೊತ್ತಾಯ್ತಲ್ಲ ಭೀಮಸೇನ, ಭಾರಿ ಪಾಪಿಷ್ಠ ಕನ್ಫರ್ಮ್ ಐತಿ, ಪಾಪಿಷ್ಠ ಅಂಬೋದು ಅಂತ ಹೇಳ್ತಾ. ಸುಮುಖ ಏಷ ಪಾಪಃ ಹಂತುಂ ನಹ ಇಚ್ಛತಿ. ನಮ್ಮನ್ನು ಕೊಲ್ಲಕ್ಕೆ ಅಂತ ಪ್ಲಾನ್ ಮಾಡಿದ್ದಾನೆ. ಅದಕ್ಕೆ ಸದಾ ಭವಚ ಪ್ರತೀತಃ, ಇದೇನೇ ನಮಗೆ ಗತಿ, ಯಾವಾಗ ಎಚ್ಚರದಿಂದ ಇರು, ನಮ್ಮನ್ನು ಕಾಪಾಡು ಅಂತ ಕೇಳ್ತಾರೆ. ಭಾಳ ಇಂಪಾರ್ಟೆಂಟ್.
ಯಾರ ಮೇಲೆ ಭಾರ ಹಾಕಿದ ಈಗ? ಭಾರ ಹಾಕಿದ. ಇದು ತುಂಬ ಇಂಪಾರ್ಟೆಂಟ್. ಕಾಯಬೇಕು. ಮಾತರಿಸೋನು ಹೇಳ್ದಾಗ ಆಯ್ತು ಈಗ. ವಾಯುಸ್ಥಿತಿ ಹೇಳ್ದ ಪ್ರತೀತಃ, ಎಚ್ಚರದಿಂದ ನಮ್ಮನ್ನು ಕಾಪಾಡು. ನಮಗೆ ಎಚ್ಚರ ಇಲ್ಲ, ಈ ಎಚ್ಚರ ಯಾವಾಗಲೂ ಇರುತ್ತೆ, ಆದ್ದರಿಂದ ಕಾಪಾಡು. ಎಚ್ಚರ ಇದೆ, ತಪ್ಪಿಸೋ ಶಕ್ತಿ ಎರಡೆರಡಿದೆ. ಎಚ್ಚರ ಇದ್ದು ಏನು ಹೆಲ್ಪ್ಲೆಸ್ ಅಂತ ಏನು ಉಪಯೋಗ? ಮೊನ್ನೆ ಯಾರು ಕೊಲ್ತಾ ಇದ್ದು ನೋಡ್ತಾ ಕೂತಾರೆ ಜನ, ಆ ಥರ ಇದೆ. ಅದು ಗೊತ್ತಿದೆ, ಬಟ್ ಏನು ಮಾಡೋಕ್ಕಾಗ್ತಾ ಇಲ್ಲ. ಆ ಥರ ಅಲ್ಲ, ಶಕ್ತಿನೂ ಇದೆ. ಅದಕ್ಕೆ ನೀನು ಆಗಬೇಕು. ತಂಚಾತಿ ಪಾಪ ಮೌರತ್ ಸುಮುಖ ಏಷ ಪಾಪ. ಸುಮುಖ ನೆನಪಾಯ್ತು. ಎಲ್ಲಿ ಬಂದಿದೆ ಅಂತ ಇದು? ಎಲ್ಲಿ ಬಂದಿದೆ ಮಧ್ವದಲ್ಲಿ? ಮೊದಲೇ ಸತ್ಯ ಎಲ್ಲಿ ಬಂತು? ಆನಂದ ಏ ಸುಮುಖ ಭೂಷಿತ ಭೂಮಿ ಭಾಗ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ. ನೆನ್ಪಿಟ್ಕೋಬೇಕಂದೆಲ್ಲ, ಆ ವಾಕ್ಯನೇ ನೆನ್ಪಿಡ್ಬೇಕು. ಗೊತ್ತಾಯ್ತಾ? ಆವಾಗ ಅದು ಎಫೆಕ್ಟ್ ಇರುತ್ತೆ. ಸುಮುಖ ಅಲ್ಲಿ ದೇವರು ವಾಯುದೇವರು ಹೇಳಿದ್ದು, ಇಲ್ಲಿ ತರ ಸುಮುಖ ಒಳ್ಳೆ ಲಕ್ಷಣ, ಸುಂದರ ಅಂತ ಅರ್ಥ. ಸುಮುಖರ ಸುಂದರ ಬಹಳ ಮುಖ್ಯವಾದ ಮಾತು. ಒಂದು 10 ನಿಮಿಷ ಲಕ್ಷಣ ಏರಿಯಾ ಅದೇ ಹೇಳಿದ್ದು, ಅವೆಲ್ಲ ಕರೆಕ್ಟ್. ಅದ್ರ ಅರ್ಥ ಏನಾಯ್ತು ಈಗ? ಸುಮುಖತ್ವ ಅಂಬೋದು ವಾಯುದೇವರಿಗೆ ಎಲ್ಲಿಂದ ಬಂದಿದೆ ಗೊತ್ತಾಗುತ್ತೆ. ಅದಕ್ಕೆ ಸುಂದರ ಕಾಂಡ, ಅದಕ್ಕೂ ಅರ್ಥ ಐತಿ. ಸುಮುಖ ಕಾಂಡ, ಸುಂದರ ಕಾಂಡ. ಸೌಂದರ್ಯ ಎಲ್ಲಿ ಕಾಣುತ್ತೆ? ಯಾವಾಗಲೂ ಮುಖದಲ್ಲಿ ಕಾಣೋದು ಸೌಂದರ್ಯ. ಗೊತ್ತಾಯ್ತಾ? ಮುಖದಲ್ಲಿ ಸೌಂದರ್ಯ ಕಾಣೋದು ಸುಮುಖ. ಅದಕ್ಕೆ ಸುಂದರ ಕಾಂಡ ಕರೆಕ್ಟ್ ಮ್ಯಾಚ್ ಆಗುತ್ತೆ. ಹನುಮಂತ ರೂಪದಲ್ಲೇ ಸುಮುಖ, ಕಪಿರೂಪ ಆ್ಯಕ್ಚುಲಿ. ಇದರಲ್ಲಂತೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆ ಕಾಲಕ್ಕೆ ಸರಿಯಾಗಿರ್ಬೇಕು. ಆಯಾ ರೂಪಕ್ಕೆ, ಆಯಾ ಯೋನಿಯಲ್ಲಿ ಹುಟ್ಟಿದಾಗ ಅದು ತಕ್ಕಂತೆ ರೂಪ ಇದ್ದರೆ ಸುಮುಖ. ಪಾಪಃ ಹಂತುಂ ನ, ಪಾಪಿಷ್ಟ ಇವನು. ಹಂತುಂ ನಹ ಇಚ್ಛತಿ, ನಮ್ಮನ್ನು ಹೊಲ್ಲಕ್ಕೆ ಪ್ರಯತ್ನ ಮಾಡಿ ಇಷ್ಟಪಡ್ತಿದ್ದಾನೆ. ಸದಾ ಭವಚ ಅವನು ಯಾವಾಗಲೂ ಪ್ರಯತ್ನ ಮಾಡ್ತಾನೆ, ಯಾವಾಗಲೂ ಎಚ್ಚರದಿಂದ ನಮ್ಮನ್ನು ಕಾಪಾಡು. ಛತ್ತಾಥ ನೀತಿ ಫಲತೋಖಿಲ ಲೋಕವೃತ್ತಂ ಜಾನನ್ ಸ್ವಚಾರ ಮುಖತಃ ಖನಕಾಯ ಚೋಚೆ ಮುಕ್ತೈವ ಧರ್ಮತನಯಾಯ ಮದೀಯ ವಾಕ್ಯಂ ಪೂರ್ವೋಕ್ತಮಾಶು ಕುರು ತತ್ರ ಬಿಲಂ ಸುದೂರಂ. ವಿದುರ ಎಷ್ಟು ಇದು ಮಾಡ್ತಾನೆ ನೋಡಿ, ಎಷ್ಟು ಮುಂದಾಲೋಚನೆಯಿಂದ ಮಾಡ್ತಾನೆ ವಿದುರ ಅಂದರೆ ಬಹಳ ಆಶ್ಚರ್ಯ. ಕಲಿಗಿರ್ಲಿ ಏನು ಪ್ಲಾನ್ ಮಾಡ್ತಾರೆಲ್ಲ ಕೂಡ ನಾಳೆ ನೋಡೋಣ. ನಾಳೆ ಪಾಠ ಇರೋದೆಲ್ಲ ನಾಡಿದ್ದು. ಏನು ದುರ್ಧರ ಏನೇನು ಕೆಲಸ ಮಾಡ್ತಾನೆ, ಒಬ್ಬ ಧರ್ಮಿಷ್ಠ ಹೇಗೆ ನಡ್ಕೋಬಹುದು ಇದರಿಂದ ತಿಳ್ಕೋಬೋದು. ಆ್ಯಕ್ಚುಲಿ ಯಮಧರ್ಮನ ಅವತಾರನೇ ಅಂತ, ತಕ್ಕಂತೆ ನಡ್ಕೋತ. ಹಾಂ 47 ಇಲ್ಲ ಆ್ಯಕ್ಚುಲಿ ತಪ್ಪದು. ಯಾಕೆ ಅಲ್ಲಿ ಆ್ಯಕ್ಚುಲಿ ಹಿಂದೆ ಅನ್ಕೊಂಡಿದ್ವಿ, ಹಾಗಲ್ಲ. ಇಲ್ಲಿ ಆಚಾರ ಸ್ಪಷ್ಟ ಹೇಳ್ತಾರೆ ಏನಂತ, ಮತ್ತು ಮಹಾಭಾರತಲ್ಲೂ ಸ್ಪಷ್ಟ ಹೇಳ್ತಾರೆ. ಆ ಭಾಗ ಎಲ್ಲಿದೆ ಗೊತ್ತ ಸ್ವಾರಸ್ಯ ಅಂದರೆ, ಅವ್ರು ಕಳಿಸಿದ ಗಂಗಾ ನದಿ ಮೂಲಕ ಕಳಿಸಿರು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ವಾರಣಾವತ ಈ ಕಡೆ ಬರುತ್ತೆ, ಗಂಗೆ ಆ ಕಡೆ ಹೋಗೋದೇ ಇಲ್ಲ. ಇವರು ಏನು ತೋರಿಸ್ತಾರೆ ಇವತ್ತಿನ ದಿವಸ, ಇವರು ಗೌರ್ಮೆಂಟ್ ಎಕ್ಸ್ಕ್ಯೂಟ್ ಮಾಡ್ತಾ ಇದ್ದಾರೆ ಈಗ. ಆರ್ಯನ್ ಮನೆ ಅಂತ ನಂಬ್ಕೊಂಡ್ಬಿಟ್ಟು ವಾರಣಾವತ ಅಂತಿದೆಯಲ್ಲ, ವಾರಣಾವತ ಅದು ಅಲ್ಲೇ ಇಲ್ಲ, ಬರ್ನಾವ ಅಂತ ಅಲ್ಲಿ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಬರ್ನಾವ ವಾರಣಾವತ ಅಲ್ಲ ಅದು. ಗೊತ್ತಾಯ್ತಾ? ಯಾಕಂದ್ರೆ ಇಲ್ಲಿ ಕಳಿಸಿ ಜಲಮಾರ್ಗದೊಳಗೆ, ಆ ಜಲಮಾರ್ಗ ಹೋಗೋದೇ ಇಲ್ಲ ಇದೆ. ಉದಾಹರಣೆಗೆ ಗಂಗಾ ನದಿ ಹೀಗೆ ಹೋಗುತ್ತೆ, ವಾರಣಾವತ ಈ ಕಡೆ ಇದೆ, ಇವ್ರು ಮಾಡ್ತಿರೋ ಜಾಗ ಈ ಕಡೆ ಇದೆ, ಅಪೋಸಿಟ್ ಡೈರೆಕ್ಷನ್ ಇಲ್ಲೇ ಇಲ್ಲ. ಆ್ಯಕ್ಚುಲಿ ಎಲ್ಲಿ ಗೊತ್ತಾ ಅದಿರೋದು? ಪ್ರಯಾಗದ ಹತ್ರ ಇದೆ. ಪ್ರಯಾಗಕ್ಕೆ 40 ಕಿಲೋಮೀಟರ್ ದೂರದಲ್ಲಿದೆ. ಅರ್ಥ ಆಯ್ತಾ? ಪ್ರಯಾಗ ಕಾಶಿ ಇನ್ ಬಿಟ್ವೀನ್ ಇದರಲ್ಲಿ ಬರುತ್ತೆ. ಗೊತ್ತಾಯ್ತಾ? ಅದು ಇವತ್ತಿಗೂ ಅವ್ರು ರಾಷ್ಟ್ರಾಗ್ರ ಅಂತಲೇ ಕರೀತಾರೆ. ಗಂಗಾ ನದಿ ತೀರ ಅದು ಸುಮಾರು 800 ಕಿಲೋಮೀಟರ್ ಆಗುತ್ತೆ. ದೂರ ಕಳಿಸೋ ಉದ್ದೇಶ ಅವನಿಗಿದೆ, ಹತ್ತಿರದಲ್ಲಿ ಇರಬಾರ್ದು. ಅವರು ಏನು ಸುದ್ದಿನೂ ಗೊತ್ತಾಗಬಾರ್ದು ಮಧ್ಯೆ ಇವರಿಗೆ. ಇವ್ರು ಯಾರು ಹೋಗಿ ಬರಾಗಿರಬಾರ್ದು ಪ್ಲಾನ್ ಮಾಡಿದ್ದ. ಇದು 60 ಕಿಲೋಮೀಟರ್ ಸುಲಭ ಓಡಾಡೋದು ಅವರಿಗೆ. ಅರ್ಥ ಆಯ್ತಾ? ಮತ್ತೆ ಜಲಪ್ರಯಾಣ ಅದು ಭಾರಿ ಇಂಪಾರ್ಟೆಂಟ್. ಮಹಾಭಾರತದಲ್ಲಿ ನಿರ್ಣಯದಲ್ಲಿ ಸ್ಪಷ್ಟ ಇಷ್ಟು ಗಂಗಾ ನದಿಯ ಮೂಲಕ ಅಂತಲೇ ಹೇಳ್ಬಿಟ್ಟಿದ್ದಾರೆ. ಅದು ಗಂಗಾ ತೀರ. ಅದು ಗಂಗಾ ತೀರದಲ್ಲಿ 4 ಕಿಲೋಮೀಟರ್ ಅಷ್ಟೇ ಗಂಗಾ ನದಿ. ಇಲ್ಲಿ ಗಂಗಾ ನದಿ ಇರೋದು ಆ ಲೆಕ್ಕದಲ್ಲಿ 70 ಕಿಲೋಮೀಟರ್ ದೂರ ಇದೆ. ಅಥವಾ ಅದಕ್ಕೆ ಸಂಬಂಧನೇ ಇಲ್ಲ. ಆಯ್ತಾ? ಅದರಿಂದ ಅಲ್ಲಿರೋದು ಇದು ತಪ್ಪು ಎಕ್ಸ್ಪ್ಲೇಷನ್ ಮಾಡ್ತಾ ಇದೆ. ಯಾರಿಗೆ ಗೌರ್ಮೆಂಟ್ ಹೇಳೋ ವ್ಯವಸ್ಥೆ ಇಲ್ಲ ಅಂದ ಮೇಲೆ, ಅದರಿಂದ ಹೇಳೋದು ಕಷ್ಟ. ಅದು ಲಕ್ಷ ಕೋಟ್ಯಂತರ ರೂಪಾಯಿ ಖರ್ಚಾಗುತ್ತೆ. ಅದು ಶುರು ಮಾಡಿ 2 ವರ್ಷ ಆಯಿತು, ಅದು ಕೆಲಸ ನಡೀತಾನೆ ಇರುತ್ತೆ. ಹಾಗೆ ಎಷ್ಟೋ ದಿವಸ ಅದು ಏನೋ ಮಾಡಿ ಕೈ ತೊಳ್ಕೊಂಡ್ಬಿಡ್ತಾರೆ ಅಷ್ಟೇ. ಇದೆಲ್ಲ ಒಬ್ಬರಿಗೆ ಇರ್ಬೇಕು ಯಾವಾಗಲೂ ಕೂಡ, ಯಾರು ಇರ್ಬೇಕು. ಅದಕ್ಕೆ ರಾಜ್ಯಸಭೆ ಇರೋ ಯಾತಕ್ಕೋಸ್ಕರ ಅಂತ ಕೇಳಿದರೆ, ಎಲ್ಲ ಫೀಲ್ಡರ್ ಎಕ್ಸ್ಪರ್ಟ್ಸ್ ಅದರಲ್ಲಿ ಇರಬೇಕು, ಗೈಡ್ ಮಾಡೋದು. ಹಿಂದೆ ಒಂದು ಕೆಲಸ ಆಗಿತ್ತು ಗೊತ್ತಾ? ಇದೇ ತಪ್ಪು ಒಂದು ಸತಿ ಏನಾಗಿತ್ತು ಅಂದರೆ 1972 ಅರೌಂಡ್ ಆಗೊಂದು ಸ್ಟಾಂಪ್ ಮಾಡಿತ್ತು ಗೌರ್ಮೆಂಟ್. ಏನು ಸ್ಟಾಂಪ್ ಅಂದರೆ, ಒಂದು ಮತ್ಸ್ಯಂತರ ಭೇದನ ಮಾಡೋ ಸ್ಟಾಂಪ್ ಮಾಡಿತ್ತು. ಆ ಸ್ಟಾಂಪಲ್ಲಿ ಏನಿತ್ತು?
ಒಂದು ಬುರುದು ಬಾಣ ಇತ್ತು, ಒಂದೇ ಬಾಣ ಇತ್ತು, ಹೀಗೆ ಹೊಡೆ ವ್ಯವಸ್ಥೆ ಮಾಡಿದ್ದು ನೋಡಿದ್ರು. ಯಾರೋ ಒಬ್ರು ಹೇಳಿಬಿಟ್ಟ, ಇದು ತಪ್ಪಿದೆ, ಇದು ಜೈಪುರದ ಪೇಂಟಿಂಗ್, ಅದು ಒಂದು ತಪ್ಪಿದೆ ಇದು. ಯಾಕೆ 5 ಬಾಣ ಇರಬೇಕಾಗಿತ್ತು, 1 ಬಾಣ ಇದೆ, ಅದು ಬುರುದು ಬಾಣ ಇದೆ, ಆದ್ದರಿಂದ ಇದೇನಿದು ಸರಿಯಲ್ಲ ಅಂತ ಹೇಳಿದ್ರು. ಸ್ಟಾಪ್ ಪ್ರಿಂಟ್ ಮಾಡಿಬಿಟ್ಟಿದ್ರು, ಅದನ್ನೆಲ್ಲ ಸುಟ್ಟು ಹಾಕ್ಬಿಟ್ರು ತಪ್ಪು ಅಂತೇಳಿ. ಆ್ಯಕ್ಚುಲಿ ಕರೆಕ್ಟ್ ಅದು. ಯಾಕೆ ಗೊತ್ತಾ, ಅದು ಅರ್ಜುನ ಮತ್ಸ್ಯ ಅಂತಲ್ಲ, ಕೃಷ್ಣ ಮಾಡಿ ಲಕ್ಷಣ ಶಿವಮರದ ಮಂತ್ರ ಇದು ಅಲ್ಲ, ಲಕ್ಷಣ ಶಿವಮರದು. ಆದ್ದರಿಂದ ಕರೆಕ್ಟ್ ಆಗಿದೆ. ಅದು ತಪ್ಪು ಗೈಡ್ ಮಾಡಿದೆ, ಎಲ್ಲ ಸುಟ್ಟು ಹಾಕ್ಬಿಟ್ರು, ಡೆಸ್ಟ್ರಾಯ್ ಮಾಡಿದ್ರು. ಅಷ್ಟೊತ್ತಿ ಬರೋದ ಲೆಟ್ರ್ ಬರದೇ ಇರೋದನ್ನ ಯಾರು ಓದೋರು ಯಾರು ಅದನ್ನು ಗೊತ್ತಾಯ್ತಿಲ್ಲ. ಅದು ಯಾರೋ ಹೇಳ್ತಾರೆ, ಅದು ಆ ಪ್ರಕಾರ ಒಟ್ಟು ಕಮಿಟಿ ಪ್ರಕಾರ ಮಾಡಿ ಹಾಕ್ಬಿಟ್ಟು ಇಂಥ ತಪ್ಪು ಬೇಕಾದ ಟೈಮ್ ಇದು ಸರಿಯಾದ ತಪ್ಪು ಇಲ್ಲಿ ತಪ್ಪು ಜಾಗ ಮಾಡ್ತಾ ಇರ್ತಾರೆ. ಅದು ಹೇಳೋ ವ್ಯವಸ್ಥೆ ಇಲ್ಲ, ಗೊತ್ತಾಯ್ತಾ. ಸರಿಯಾಗಿ ಮಾಡಿದರೆ ಒಳ್ಳೆ ಕೆಲಸ ಆಗುತ್ತೆ. ತಾನ್ಹಂತುಮೇವ ಚ ತಥಾ ಸತರಾಷ್ಟ್ರಸೂನು ಲಾಕ್ಷಾಗೃಹಂ ಸಪದಿ ಕಾಂಚನ ರತ್ನಗೂಢಂ ಕೃತ್ವಾಭ್ಯಯಾತಯದಮುತ್ರ ಚ ವಿಷ್ಣುಪದ್ಯಾಂ ಸ್ವಾಮಾತ್ಯಮೇವ ಚ ಪುರೋಚನ ನಾಮಧೇಯಂ ಕ್ಷತ್ತಾತ ನೀತಿ ಬಲತೋಖಿಲ ಲೋಕವೃತ್ತಂ ಜಾನನ್ ಸ್ವಚಾರ ಮುಖತಃ ಖನಕಾಯ ಚೋಚೆ ಉಕ್ತೈವ ಸರ್ವತನಯಾಯ ತ್ವದೀಯ ವಾಕ್ಯೇ ಪೂರ್ವೋಕ್ತಮಾಶು ಕುರು ತತ್ರ ವಿಲಂ ಸುದೂರಂ. ಇಲ್ಲೂ ಲಾಕ್ಷಾಗ್ರಹ ಇದ್ದೇ ಇದೆ, ಈಗಲೂ ಲಾಕ್ಷಾಗ್ರಹ ತೋರಿಸ್ತಾರೆ, ಇಲ್ಲೂ ಕೂಡ ಇದೆ, ಸುರಂಗ ಇದೆ, ಎಲ್ಲ ತೋರಿಸ್ತಾರೆ. ಅದರಿಂದ ಇದು ಕರೆಕ್ಟ್ ಕನ್ಫರ್ಮ್ಡ್. ಅದು ಮಾಡಿದರೆ ಅದು ಇಲ್ಲಿ ಮಾಡಬೇಕು ಎಕ್ಸಿಬಿಷನ್. ಗಂಗಾ ಬರೀ 4 ಕಿಲೋಮೀಟ್ರ್ ಗಂಗಾ ನದಿಗೆ, ಅಲ್ಲಿಂದ ಸುರಂಗ ಬರ್ತಾರೆ, ಅಲ್ಲಿ 60 ಕಿಲೋಮೀಟ್ರ್ ಹೋಗ್ತಾರೆ ರಾತ್ರಿ ಹೊತ್ತಿನಲ್ಲಿ. ಬೆಳಗಾಗಲ ಹಿಡಿಂಬೂರ್ನ ಹೋಗ್ಬಿಟ್ಟಿರ್ತಾರೆ ಆಗಲೇ. ಇಲ್ಲಿ ಇದು ಸಾಧ್ಯ ಇಲ್ಲ. 4 ಕಿಲೋಮೀಟ್ರ್ ದಾಟಿದ್ರು ಮುಂದೆ ಆ ಕಡೆ ಕಾಡು, ಇವತ್ತು ಆ ಕಡೆ ವಾತಾವರಣ ಹಾಗೆ ಇದೆ. ಆ ಮುಂದೆ ಏಕತೆಕರನಗರ ಹೋಗ್ಲಿಕ್ಕೆ ಇಲ್ಲಿ ಏಕತೆಕರ ಸಂಬಂಧ ಏನಿದೆ ಈ ಕಡೆಗೆ ಆ ಕಡೆ. ಅದು ಮಹಾಭಾರತದ ಒಳ್ಳೆ ಇದನ್ನ ಹಾಕ್ಬೇಕೇನೋ, ಸರಿಯಾಗಿ ಜಾಗ್ರಫಿ ಟ್ರೇಸ್ ಮಾಡಿದರೆ ಫಸ್ಟ್ ಕ್ಲಾಸ್ ಆಗುತ್ತೆ. ಅದು ಗೊತ್ತಿರಬೇಕು. ಅದಕ್ಕೆ ಸಮಸ್ಯೆ ಅಂದರೆ ಇವರು ಬರೀ ಹಿಸ್ಟಾರಿಯನ್ಸ್ ಉಪಯೋಗಿಲ್ಲ, ಎಲ್ಲ ಗೊತ್ತಿರ್ಬೇಕು, ಎಲ್ಲ ಶಾಸ್ತ್ರ, ಪುರಾಣ ಶಾಸ್ತ್ರ, ಮಹಾಭಾರತ, ರಾಮಾಯಣ, ವೇದಗಳು. ಇದು ಇವತ್ತಿನ ಜಾಗ್ರಫಿ ಮತ್ತೆ ಇದು ಗೊತ್ತಿಲ್ಲದವ್ರು ಮತ್ತೆ ಹೋಯ್ತು ಇಷ್ಟೆಲ್ಲ ಮಾಡಿ, ಇದು ಗೊತ್ತಿರಬೇಕು. ಆಗ ಕರೆಕ್ಟ್ ಹಾಕ್ಲಿಕ್ಕೆ ಬರುತ್ತೆ. ಅದಕ್ಕೆ ಅದು ನಿಜವಾದ ಇದರಲ್ಲಿ ಆ ಥರ ಇರಬೇಕು ವ್ಯವಸ್ಥೆ. ಅದಿಲ್ವೇ ಇಲ್ಲ. ನಮಗಿರಬೇಕು ಮುಖ್ಯ. ಅದು ಮಠಮಾನ್ಯಗಳೆಲ್ಲ ಕೆಲಸ ಮಾಡಿಸ್ಬೇಕು, ಐಡೆಂಟಿಫೈ ಮಾಡಿಸ್ಬೇಕು, ಒಬ್ಬರು ಕಳಿಸ್ಕೊಡು, ಟೀಮ್ ಕಳಿಸ್ಕೊಡ್ಬೇಕು ಅಲ್ಲಿಗೆ. ಗೌರ್ಮೆಂಟ್ ಏನು ಮಾಡುತ್ತಲ್ಲ, ಬರೀ ಜಾಗ್ರಫಿಕಲಿ ಮಾಡ್ತಾರೆ ಅಷ್ಟೇ. ನಾವು ಸ್ಪಿರಿಚುವಲಿ ಮಾಡೋಕ್ಕೆ ಬರೋದು ಈ ತೀರ್ಥಯಾತ್ರೆ ಅಂದರೆ ಅದು. ಆಗ ನಮಗೇನು ಅನ್ಸುತ್ತೋ ಇಲ್ಲೇ ನಡೀತೆ ಅಲ್ಲ ಅಂತ ಒಂದು ನಂಬಿಕೆ ಬರುತ್ತೆ. ಅದು ಎಲ್ಲ ಇದೆ, ಸುರಂಗ ಇದೆ, ಎಲ್ಲನೂ ಇದೆ. ಹೋಗ್ಬಾರ್ದು ಅಷ್ಟೇ, ಅಲ್ಲಿ ಪದೀತಾರೆ ದೊಡ್ಡ ಸುರಂಗ ಇದೆ. ಊರ ಲಾಕ್ಷಾಗ್ರಹ ಅಂತಾರೆ, ಊರ ಹೆಸರು ಊರ ಲಾಕ್ಷಾಗ್ರಹ ಜಾಗ ಅದು. ಗೂಗಲ್ ಸರ್ಚ್ ಕೊಟ್ಟು ಸಿಕ್ಬಿಡೋದು, ನಡೀತಾ.